ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 20ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 9:59 ಇರಲಿದೆ. ಹಾಗೆ ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:36 ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಗ್ಗೆ 7:38 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮೇಷ. ಅಂದರೆ ಈ ದಿನ ಚಂದ್ರ ಬೆಳಿಗ್ಗೆ 8:52 ಮೇಷ ರಾಶಿಯಲ್ಲಿರ್ತಾನೆ. ನಂತರ ವೃಷಭ ರಾಶಿಗೆ ಪ್ರವೇಶ ಆಗುತ್ತೆ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:08 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 8:16 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:26 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:53 ಅಭಿಜಿನ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 12:43 ರಾತ್ರಿ 2:20 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:12 ಹಾಗೆ ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಯವರು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಇವರಿಗೆ ಚಂದ್ರನ ಬಲ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ ಶಾಶ್ವತ. ಹಾಗಾಗಿನೇ ಶಾಶ್ವತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿದೆ. ಅದರಲ್ಲೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರು, ಏಕೆಂದರೆ ಅವರ ಜೀವಿತದ ಕೊನೆಯವರೆಗೂ ಕೂಡ ಈ ಆಧ್ಯಾತ್ಮಿಕ ಸಾಧನೆ ಅವರ ಬಳಿಯೇ ಇರುತ್ತೆ. ಹಾಗಾಗಿನೇ ಆಧ್ಯಾತ್ಮಿಕವಾಗಿ ಮುಂದುವರಿಯುವಂಥವ್ರು ಹಾಗೆ ಈ ಸಾಧನೆಯನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ ಮಂತ್ರ ತಂತ್ರ ವಿದ್ಯೆಯನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಇಲ್ಲಿ ಶನಿ ಬಹಳ ವಿಶೇಷವಾಗಿ ಕರ್ಮಕ್ಕೆ, ಶ್ರಮಕ್ಕೆ, ಆಯುಷ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಶ್ರಮಪಟ್ಟು ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರಿಗೆ ಅತ್ಯುತ್ತಮವಾದಂಥ ಫಲಗಳು ಈ ದಿನ ಸಿಕ್ಕತ್ತೆ. ಹಾಗೆ ಶನಿ ಸ್ವಲ್ಪ ನಿಧಾನವಾಗಿ ಅಂದರೆ ಮಂದಗತಿಯಲ್ಲಿ ಚಲಿಸುವಂಥವನು.
ಹಾಗಾಗಿ ಈ ದಿನ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಸ್ವಲ್ಪ ನಿಧಾನವಾಗಿ ನಡೀತಾ ಇರುತ್ತೆ. ಅಂದರೆ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖ ಕೆಲಸ ಕಾರ್ಯಗಳನ್ನು ಈ ದಿನ ಹೊರತುಪಡಿಸಿ ನೀವು ಮಾಡುವಂಥದ್ದು. ಜೊತೆಗೆ ನಿಧಾನ ಆದರೂ ಕೂಡ ಸ್ಥಿರವಾದ ಫಲಿತಾಂಶ ಇರಲಿ ಅನ್ನುವಂಥವ್ರು ಈ ದಿನ ಕೆಲಸಗಳನ್ನು ನೀವು ಆರಂಭ ಮಾಡಿ ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೊರ ಎಲ್ಲ ಕೆಲಸಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಒಂದು ಹೊರ. ಹಾಗಾಗಿ ಈ ಗುರುಹೋರದ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 8:39 ಹಾಗೆ ಮಧ್ಯಾಹ್ನ 2:22 ಮಧ್ಯಾಹ್ನ 3:19 ಇನ್ನು ರಾತ್ರಿ 9:19 ರಾತ್ರಿ 10:22 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೊರ ಏನಿದೆ ಇದು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಅಂದರೆ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಹೊರ ಅಂತ ಹೇಳಿದ್ರೆ ಅದು ಈ ದಿನ ಇರುವಂಥ ಶನಿ ಹೊರ. ಇದು ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 7:42 ಹಾಗೆ ಮಧ್ಯಾಹ್ನ 1:25 ಮಧ್ಯಾಹ್ನ 2:22 ಇನ್ನು ರಾತ್ರಿ 8:16 ರಾತ್ರಿ 9:19 ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು. ಅದರಲ್ಲೂ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನದ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಈ ದಿನ ಇರುವಂಥ ಕುಜ ಹೊರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಪೊಲೀಸ್ ಆಗಲಿ, ಮಿಲಿಟ್ರಿ ಆಗಲಿ, ಅಗ್ನಿಶಾಮಕ ದಳ ಇತ್ಯಾದಿ ಈ ಸಾಹಸ ಕೆಲಸಗಳನ್ನು ಮಾಡುವಂಥ ಉದ್ಯೋಗದಲ್ಲಿರುವಂಥವ್ರಿಗೆ ಬಹಳ ಅನುಕೂಲಗಳು ಇರುತ್ತೆ. ಹಾಗೆ ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ನ್ಯಾಯಾಲಯದಲ್ಲಿ ಇರುವಂಥ ಬಾಕಿ ಪ್ರಕರಣಗಳು ನಿಮ್ಮ ಪರವಾಗಿ ಅನುಕೂಲಕರವಾದಂಥ ಒಂದು ಫಲಿತಾಂಶವನ್ನು ತರುವಂಥದ್ದು ಈ ದಿನ ಕುಜ ಹೋರಾದಲ್ಲಿ ಪ್ರಯತ್ನಗಳನ್ನು ಮಾಡಿದ್ರೆ. ಹಾಗಾಗಿ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:36 ಇನ್ನು ಅಪರಾಹ್ನ 3:19 4:16 ಹಾಗೆ ರಾತ್ರಿ 10:22 ರಾತ್ರಿ 11:25 ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ರಾಜಕಾರಣಿಗಳು ರವಿ ಹೋರಾದಲ್ಲಿ ಯಾವುದೇ ಪ್ರಯಾಣ ಮಾಡಬೇಡಿ, ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನದ ರವಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಹಾಗಾಗಿ ಫಲಿತಾಂಶಗಳು ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗೆ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:36 ಬೆಳಿಗ್ಗೆ 10:33 ಇನ್ನು ಅಪರಾಹ್ನ 4:16 ಸಂಜೆ 5:13 ಹಾಗೆ ರಾತ್ರಿ 11:25 ರಾತ್ರಿ 12:28 ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದನ್ನು ತಿಳ್ಕೊಂಡು ಕೆಲಸಗಳನ್ನು ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲಿತಾಂಶ ಸಿಗಬೇಕು, ಇದರಿಂದ ನಿಮಗೆ ಸಂತೋಷ ಆಗಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾಳೆಯ ದಿನ ಏಕಾದಶಿ ತಿಥಿ ಇರುವಂಥ ದಿನ. ಅದರಲ್ಲೂ ನಾಳೆಯ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಹೇಳಿ ಕರೀತಾರೆ. ಬಹಳ ವಿಶೇಷವಾಗಿರುವಂಥ ಏಕಾದಶಿ. ಇನ್ನು ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ, ಅಮೃತ ಸಿದ್ಧಿ ಯೋಗ ಇರುತ್ತೆ. ಏಕೆ ಅಂತ ಹೇಳಿದ್ರೆ ನಾಳೆಯ ದಿನ ರೋಹಿಣಿ ನಕ್ಷತ್ರ ಇರುತ್ತೆ, ಜೊತೆಗೆ ಶನಿವಾರ ರೋಹಿಣಿ ನಕ್ಷತ್ರದ ಜೊತೆಯಲ್ಲಿ ಇರುವಂಥದ್ದು. ಅಂದರೆ ಈ ದಿನ ಬೆಳಗಿನ ಜಾವ 3:09 ನಾಳೆ ಬೆಳಿಗ್ಗೆ 7:14 ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ ಇರುತ್ತೆ. ನಿಮ್ಮ ಉತ್ತಮವಾದಂಥ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬಹುದು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ 22ನೇ ತಾರೀಕು ದ್ವಾದಶಿ ತಿಥಿ ಇರುತ್ತೆ, ಸೋಮವಾರದ ದಿನ. ಆ ದಿನ ಶ್ರೀರಾಮಚಂದ್ರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಾ ಇರುವಂಥ ಒಂದು ವಿಶೇಷ ದಿನ. ಇದು ತುಂಬ ಮಹತ್ವವುಳ್ಳಂತಹ ಒಂದು ದಿನ ಇದು.
ಹಾಗೆ ಸಂಜೀವಿನಿ ಮುಹೂರ್ತ ಇರುವಂಥ ಒಂದು ಉತ್ತಮ ದಿನ. ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ಸೋಮವಾರ ತುಂಬ ಪ್ರಶಸ್ತವಾಗಿರುವಂಥ ದಿನ ಇದು. ಇನ್ನು ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಕೆಲವು ಪ್ರಶ್ನೆಗಳನ್ನು ಈ ದಿನ ಕೂಡ ನೋಡೋಣ. ಇದರಲ್ಲಿ ಪ್ರೇಮ ಶಿರೂರು ಇವರು ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡಿರುವಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಲ್ಲಿ ಕೊಟ್ಟಿರುವಂಥ ಸಲಹೆಗಳನ್ನು ಅನುಪಾಲನೆ ಮಾಡಿಕೊಂಡು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡಿದ್ದಾರೆ. ಹಾಗಾಗಿ ಅದಕ್ಕಾಗಿ ಚಿರಋಣಿಗಳು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ನಾವು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಹೇಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಕಟ್ಟ ಅಭಿಮಾನಿಗಳು ನಮ್ಮ ಸಲಹೆಯನ್ನು ಮಾರ್ಗದರ್ಶನವನ್ನು ಪರಿಪಾಲನೆ ಮಾಡಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡಿದ್ದಾರೆ. ಅವರ ಆರೋಗ್ಯ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತಾ ಇರಲಿ, ಭಗವಂತ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಹೇಳ್ತಾ, ಇನ್ನು ತಾರಾ ವಿವೇಕ್ ಇವರು ಮಗ ತರುಣ್ ತೇಜಸ್ ರಾವ್ ಇವರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಹುಟ್ಟಿದ ಸಮಯವನ್ನು ತಿಳಿಸಿಲ್ಲ. ನೀವೇ ರಾಶಿ ಮತ್ತು ನಕ್ಷತ್ರವನ್ನು ಹೇಳಿದ್ದೀರಿ, ಆದರೂ ಕೂಡ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ಇದನ್ನು ಕೊಟ್ಟಾಗ ಅವರದ್ದು ನಿಖರವಾಗಿ ರಾಶಿ ಯಾವುದು, ನಕ್ಷತ್ರ ಯಾವುದು ಅನ್ನುವಂಥದ್ದನ್ನು ನೋಡಿ ಮುಂದೆ ಅವರ ವಿದ್ಯಾಭ್ಯಾಸ ಹೇಗಿರುತ್ತೆ, ಯಾವ ಸ್ಟ್ರೀಮ್ನಲ್ಲಿ ಅವರು ಓದಬೇಕಾಗತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸೋಣ. ಇನ್ನು ಮಧುಸೂದನ್ ಇವರು ಸೈಟ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಯಾವ ದಿನ ಸೂಕ್ತವಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೇನು ಜನವರಿ ಮುಗಿತಾ ಇದೆ. ಹಾಗೆ ಫೆಬ್ರವರಿ ತಿಂಗಳಲ್ಲಿ 14ನೇ ತಾರೀಕು, 21ನೇ ತಾರೀಕು ಮತ್ತು 19ನೇ ತಾರೀಕು, 22ನೇ ತಾರೀಕು ಚೆನ್ನಾಗಿದೆ. ಇಲ್ಲಿ ಬಹಳ ಶುಭ ದಿನ. ಅದರಲ್ಲೂ ವಾಸ್ತು ಪುರುಷನ ಲಾಭವನ್ನು ಈ ದಿನದಲ್ಲಿ ಪಡ್ಕೊಳ್ಬೋದು. ಇನ್ನು ಫೆಬ್ರವರಿ 26, ಫೆಬ್ರವರಿ 28, ಫೆಬ್ರವರಿ 29 ಮಧ್ಯಮವಾಗಿರುವಂಥ ದಿನ. ಇಲ್ಲೂ ಕೂಡ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಕೈಗೊಳ್ಬೋದು. ಆದರೆ ಆ ಶುಭ ದಿನ ಏನಿದೆ ಅದು ಮಧ್ಯಮದಲ್ಲಿ ಇರುವಂಥದ್ದು. ಹಾಗಾಗಿ ಈ ಒಳ್ಳೆಯ ದಿನದಂದು ನೀವು ರಿಜಿಸ್ಟ್ರೇಷನ್ಗೆ ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ, ಒಳ್ಳೆಯದಾಗಲಿ. ಇನ್ನು ಶ್ರೀದೇವಿ ಇವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇವರ ಹುಟ್ಟಿದ ಹೆಸರು ಉಮಾ ಅಂತ ಹೇಳಿ. ಹಾಗೆ ಇವರು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ನೋಡಿದ್ರೆ ಇವರ ಬಗ್ಗೆ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಪ್ರೇಮ ವಿವಾಹದ ಬಗ್ಗೆ. ಹಾಗೆ ಇವರು CAಯನ್ನು ಮಾಡ್ತಾ ಇದ್ದಾರೆ. ಮೆಂಟಲಿ ವೀಕ್ ಆಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರೇಮ ವಿವಾಹಕ್ಕೆ ಸ್ವಲ್ಪ ಅಡಚಣೆಗಳಾಗ್ತಾ ಇದೆ ಅನ್ನುವಂಥದ್ದು ಇವರ ಒಂದು ಪ್ರಶ್ನೆಯಲ್ಲಿ ಅರ್ಥ ಆಗುತ್ತೆ. ಹಾಗಾಗಿ ಶ್ರೀದೇವಿಯವರ ನಾವು ಜನ್ಮ ಕುಂಡಲಿಯನ್ನು ನೋಡಿದ್ರೆ ಇವರದ್ದು ಕಟಕ ಲಗ್ನಕ್ಕೆ ಬರುತ್ತೆ. ಕನ್ಯಾ ರಾಶಿ, ಉತ್ತರ ಫಲ್ಗುಣಿ ನಕ್ಷತ್ರ 3ನೇ ಪಾದಕ್ಕೆ ಬರುವಂಥದ್ದು. ಲಗ್ನದಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿನೇ ಇಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅಂತ ಹೇಳಿದ್ರೆ ಶುಕ್ರನನ್ನು ನೋಡಬೇಕಾಗತ್ತೆ. ಇನ್ನು ಲಗ್ನದಿಂದ 3ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. 4ನೇ ಮನೆಯಲ್ಲಿ ರಾಹು ಮತ್ತು ಗುರು ಒಟ್ಟಿಗೆ ಇದ್ದಾರೆ. ಅಷ್ಟಮದಲ್ಲಿ ಅಂದರೆ 8ನೇ ಮನೆಯಲ್ಲಿ ಶನಿ. ಇನ್ನು 10ರಲ್ಲಿ ಕುಜ ಮತ್ತು ಕೇತು ಇದ್ದಾರೆ. 12ರಲ್ಲಿ ರವಿ ಮತ್ತು ಬುಧ. ಇದು ವ್ಯಯಸ್ಥಾನದಲ್ಲಿ ರವಿ ಮತ್ತು ಬುಧ ಇದ್ದಾರೆ. 8ರಲ್ಲಿ ಶನಿ ಇರುವಂಥದ್ದು. ಹಾಗಾಗಿ ನಿಮ್ಮ ಜನ್ಮ ಸಂದರ್ಭದಲ್ಲಿ ಈ ಗ್ರಹಗಳು ಯಾವ ಯಾವ ರಾಶಿಯಲ್ಲಿದೆ ಅನ್ನುವಂಥದ್ದನ್ನು ಮೊದಲು ನೀವು ಲೆಕ್ಕಾಚಾರ ಮಾಡಿಕೊಳ್ಬೇಕು. ಶುಕ್ರವಾರದ ದಿನ ಜನನ ಆಗಿರುವಂಥದ್ದು, ಅದರಲ್ಲೂ ಅಷ್ಟಮಿ ತಿಥಿಯಲ್ಲಿ ಜನನ ಆಗಿದೆ. ಹಾಗಾಗಿ ನಿಮ್ಮ ಜನನದ ಸಮಯದಲ್ಲಿ ಗುರು ವಕ್ರಿಯಾಗಿದ್ದಾನೆ. ಇನ್ನು ಅಷ್ಟಮದಲ್ಲೇ ಶನಿ ಇರೋದರಿಂದ ನಿಮಗೆ ಆರೋಗ್ಯ ಕೂಡ ಸ್ವಲ್ಪ ಕೈ ಕೊಡುವಂಥದ್ದು ಇದೆ. ಇನ್ನು ಮನಕಾರಕನಾದಂಥ ಚಂದ್ರ ನಿಮ್ಮ ಲಗ್ನಾಧಿಪತಿ, ಇವನು 3ನೇ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ನಿಮ್ಮ ಮನಸ್ಸು ಸ್ವಲ್ಪ ಏರಿಳಿತಗಳಿಂದ ಕೂಡಿರುವಂಥದ್ದು. ಹಾಗೆ ಈ ಬುಧ ರವಿಯ ಜೊತೆಯಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಬುಧ ನಿಮಗೆ 12ನೇ ಮನೆಯಲ್ಲಿರೋದ್ರಿಂದ ಅಲ್ಲೂ ಕೂಡ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಕೂಡ ಸ್ವಲ್ಪ ಅಡಚಣೆಗಳಾಗುತ್ತೆ. ಎಲ್ಲೋ ಒಂದು ಕಡೆ ಸ್ಟೂಡಿಯಸ್ ಆಗಿರುವಂಥವ್ರಿಗೂ ಮನಸ್ಸು ಪರಿವರ್ತನೆ ಆಗಿಬಿಡುತ್ತೆ. ಹಾಗಾಗಿ ಯಾವುದೋ ಒಂದು ಕಾರಣಕ್ಕಾಗಿ ನೀವು ನಿಮ್ಮ ವಿದ್ಯಾಭ್ಯಾಸದಿಂದ ಹಿಮ್ಮುಖವಾಗಿ ಚಲಿಸುವಂಥದ್ದು ಆಗಿಬಿಡತ್ತೆ. ಅದರಲ್ಲೂ CA ಅಂತಹ ಒಂದು ವಿಶೇಷವಾದಂಥ ಕೋರ್ಸನ್ನು ಮಾಡ್ತಾ ಇದ್ದೀರಿ. ಇದು ತೇರ್ಗಡೆ ಆಗುವಂಥದ್ದು ಸ್ವಲ್ಪ ಕಷ್ಟದ ಕೋರ್ಸ್ ಇದು. ಆದರೆ ಅದನ್ನು ನೀವು ನಿಭಾಯಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಡಿಟರ್ಮಿನೇಷನ್ ಚೆನ್ನಾಗಿದೆ. ಆದರೆ ಮನಸ್ಸು ಸ್ಥಿಮಿತದಲ್ಲಿಲ್ಲ, ಸ್ಥಿರವಾಗಿಲ್ಲ. ಹಾಗಾಗಿನೇ ನಿಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ ಕೆಲವೊಮ್ಮೆ ತೊಂದರೆಗಳಾಗ್ತಾ ಇರುತ್ತೆ. ಹಾಗೆ ನಿಮ್ಮ ಈ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೋಡೋದಾದರೆ ಇಲ್ಲಿ ಲಗ್ನದಲ್ಲಿ ಶುಕ್ರ ಇದ್ದಾನೆ. ಇಲ್ಲಿ ಶುಕ್ರ 1ನೇ ಮನೆಯಲ್ಲಿದ್ದರೆ ಉತ್ತಮವಾದಂತಹ ಒಂದು
ಸಂತೋಷವನ್ನು ಕೊಡ್ತಾನೆ. ಅಂದರೆ ನಿಮಗೆ ಈ ಪ್ರೇಮ ವಿವಾಹ ಏನಿದೆ ತುಂಬ ಸಂತೋಷವನ್ನು ತರುತ್ತೆ. ಆದರೆ ಅಡಚಣೆಗಳು ಸ್ವಲ್ಪ ಇರುವಂಥದ್ದು. ಅದರಲ್ಲೂ ಕೇತುವಿನ ಜೊತೆಯಲ್ಲಿ ಕುಜ ಇದ್ದಾನೆ. ಇಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡೇ ನೀವು ನಿಮ್ಮ ಗುರಿಯನ್ನು ತಲುಪಬೇಕಾಗತ್ತೆ. ಇನ್ನು 8ರ ಸ್ಥಾನದಲ್ಲಿ ಶನಿ ಇರೋದರಿಂದ ದುಸ್ಥಾನ ಇದು. ಇಲ್ಲಿ 8ರಲ್ಲಿ ಶನಿ ಇದ್ದರೆ ಸ್ವಲ್ಪ ಪ್ರತಿರೋಧಗಳು ಜಾಸ್ತಿ ಇರುತ್ತೆ, ಹಾಗೆ ಅವಮಾನಗಳು ಆಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಮನೆಯಲ್ಲಿ ಹೊಂದಾಣಿಕೆ ಕಡಿಮೆ ಇರುವಂಥ ಸಂದರ್ಭ ಇರುತ್ತೆ. ಆರೋಗ್ಯ ಕೂಡ ಆಗಾಗ್ಗೆ ಕೈ ಕೊಡ್ತಾ ಇರುತ್ತೆ. ಇವೆಲ್ಲವನ್ನು ಗಮನಿಸಿದ್ರೆ ನೀವು ತತ್ಕಾಲಕ್ಕೆ ನಿಮ್ಮ ವಿದ್ಯಾಭ್ಯಾಸ ಏನಿದೆ, ನಿಮ್ಮ ಪರೀಕ್ಷೆ ಏನಿದೆ, ಇದನ್ನು ಮೊದಲು ಅಟೆಂಡ್ ಮಾಡಿ. ಸ್ವಲ್ಪ ಸೀರಿಯಸ್ ಆಗಿ ನಿಮ್ಮ ಓದನ್ನು ಮುಂದುವರಿಸಿ ಅದನ್ನು ಮುಕ್ತಾಯ ಮಾಡಿಬಿಡಿ. ನಂತರದಲ್ಲಿ ನಿಮ್ಮ ಕಾಲ ಮೇಲೆ ನೀವು ನಿಂತಾಗ ಪ್ರೇಮ ವಿವಾಹದ ಬಗ್ಗೆ ನೀವು ಆಲೋಚನೆ ಮಾಡ್ಬೋದು. ಹಾಗೆ ಮುಂದಿನ ವರ್ಷದಿಂದ ನಿಮಗೆ ಒಳ್ಳೆಯ ಸಂದರ್ಭ ಬರುತ್ತೆ. ಅಂದರೆ ಈ ಮೇ ತಿಂಗಳ ನಂತರದಲ್ಲಿ ನಿಮಗೆ ಗುರು 9ರ ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿನೇ ಗುರುಬಲ ನಿಮಗೆ ಮೇಯಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಯವರೆಗೂ ಕೂಡ ನೀವು ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ನಂತರದಲ್ಲಿ ನೀವು ಬಯಸಿದಂತಹ ಒಂದು ಸನ್ನಿವೇಶಗಳನ್ನು ನೀವು ನಿಭಾಯಿಸ್ತೀರಿ. ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ತಾಳ್ಮೆ ಇರಲಿ. ಹಾಗೆ ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಿದ್ರೂ ಕೂಡ ಭಾನುವಾರ ಮತ್ತು ಶುಕ್ರವಾರದ ದಿನ ಆರಂಭ ಮಾಡಿ. ಇನ್ನು ಗಾಢವಾದ ಹಸಿರು ಬಣ್ಣದ ಉಡುಪುಗಳನ್ನು, ಕಪ್ಪು ಬಣ್ಣದ ಉಡುಪುಗಳನ್ನು ಧರಿಸ್ಕೊಳ್ಬೇಡಿ. ಇನ್ನು ವಿಶೇಷವಾಗಿ ನೀವು ಕಂಚಿನ ಪಾತ್ರೆಯಲ್ಲಿ ಜಲವನ್ನು ತುಂಬಿಸಿ ಅದನ್ನು ದಾನ ಮಾಡುವಂಥದ್ದನ್ನು ಮಾಡಿ. ಪ್ರತಿ ಹುಣ್ಣಿಮೆಯ ದಿನ ನೀವು ಈ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಪಚ್ಚೆ ಉಂಗುರವನ್ನು ನೀವು ಧರಿಸುವಂಥದ್ದು ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ. ಹಾಗೆ ನಿಮಗೆ ಕೆಟ್ಟ ಗ್ರಹ ಚಂದ್ರ ಆಗಿರೋದ್ರಿಂದ ಚಂದ್ರನನ್ನು ನೀವು ಒಲಿಸ್ಕೊಳ್ಬೇಕು. ಹಾಗಾಗಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಕೆಲವು ಪರಿಹಾರಗಳೇನಿದೆ ಅದನ್ನು ಮಾಡ್ತಾಯಿರಿ. ಅಕ್ಕಿಯನ್ನು ದಾನ ಮಾಡಿ, ಬಿಳಿಯ ವಸ್ತ್ರಗಳನ್ನು ದಾನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 2 ಆಗಿರುತ್ತೆ. ಇದನ್ನು ಅನುಸರಣೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ತಾಳ್ಮೆ ಇರಲಿ, ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು ವಿಮಲ ಇವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇವರಿಗೆ ಈಗ ಶುಕ್ರ ದೆಸೆ ಮತ್ತು ಶುಕ್ರ ಭುಕ್ತಿ ನಡೀತಾ ಇದೆ, ಒಳ್ಳೆಯದಾಗುತ್ತಾ ಇದರಿಂದ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ನಿಮ್ಮ ಜನ್ಮ ದಿನಾಂಕ ಮತ್ತು ಸಮಯವನ್ನು ನೋಡಿದ್ರೆ ನಿಮ್ಮದು ತುಲಾ ಲಗ್ನಕ್ಕೆ ಬರುತ್ತೆ. ಹಾಗೆ ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ 2ನೇ ಪಾದದಲ್ಲಿ ಜನನ ಆಗಿರುವಂಥದ್ದು. ಇನ್ನು ಲಗ್ನದಿಂದ 2ರಲ್ಲಿ ಶನಿ, 5ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ, 6ನೇ ಮನೆಯಲ್ಲಿ ಗುರು, ರವಿ ಮತ್ತು ರಾಹು, 8ರಲ್ಲಿ ಕುಜ, 10ನೇ ಮನೆಯಲ್ಲಿ ಚಂದ್ರ, ಹಾಗೆ ಈ 12ನೇ ಮನೆಯಲ್ಲಿ ಕೇತು ಇದ್ದಾರೆ ನಿಮ್ಮ ಜನ್ಮಕುಂಡಲಿಯಲ್ಲಿ. ಇನ್ನು ಜನನ ಕಾಲದಲ್ಲಿ ಶುಕ್ರ ಕುಂಭರಾಶಿಯಲ್ಲಿದ್ದಾನೆ. ಇಲ್ಲಿ ಕುಂಭ ಶನಿಯ ಒಂದು ರಾಶಿ. ಹಾಗಾಗಿ ಇಲ್ಲಿ ಶನಿ ವಕ್ರ ಕೂಡ ಆಗಿರುವಂಥವನು ನೀವು ಹುಟ್ಟಿದಂಥ ಸಮಯದಲ್ಲಿ. ಈಗ ಪ್ರಸ್ತುತದಲ್ಲಿ ಶನಿ ಕುಂಭರಾಶಿಯಲ್ಲೇ ಇದ್ದಾನೆ, ಜೊತೆಗೆ 7.5 ಶನಿ ನಡೀತಾ ಇರುವಂಥ ಸಂದರ್ಭ ಕೂಡ. ಇನ್ನು ನಿಮಗೆ ನಕ್ಷತ್ರಾಧಿಪತಿ ಕೂಡ ಶನಿ ಆಗಿರುವಂಥದ್ದು. ಹಾಗಾಗಿ ಈ ಶುಕ್ರ ದೆಸೆ, ಶುಕ್ರ ಭುಕ್ತಿ ಬಹಳ ವಿಶೇಷ ಫಲವನ್ನು ತರುತ್ತೆ. ಅದರಲ್ಲೂ ಮಕ್ಕಳ ಮೂಲಕವಾಗಿ ನೀವು ಸಂತೋಷದನ್ನು ಅನುಭವಿಸುವಂಥದ್ದು ಇದೆ. ಹಾಗೆ ಈ ಶುಕ್ರನ ಒಂದು ಪ್ರಭಾವ ಏನಿದೆ ಇದು ನಿಮಗೆ ಹಣಕಾಸಿನ ಪರಿಸ್ಥಿತಿಗಳನ್ನು ಉತ್ತಮಗೊಳಿಸುತ್ತೆ. ಬರಬೇಕಾದ ಹಣ ಬರುತ್ತೆ, ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಕ್ಕತ್ತೆ. ಆದರೆ ಈ ಶನಿಯಿಂದ ಯಾವುದೇ ಕೆಲಸಗಳಾಗಬೇಕಿದ್ರೂ ಕೂಡ ಸ್ವಲ್ಪ ನಿಧಾನ ಆಗುತ್ತೆ, ಜೊತೆಗೆ ಕಷ್ಟಪಟ್ಟೆ ಅದನ್ನು ನಿಮ್ಮದನ್ನಾಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಯಾವುದೇ ರೀತಿಯ ವಾಮ ಮಾರ್ಗ ಹಿಡಿಯದೆ ನೀವು ಸರಿ ದಾರಿಯಲ್ಲಿ ಪ್ರಯತ್ನ ಮಾಡಿ, ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ನಿಮ್ಮ ಲಗ್ನಾಧಿಪತಿ ಶುಕ್ರ ಆಗಿರುವಂಥವನು, ರಾಶ್ಯಾಧಿಪತಿ ಚಂದ್ರ ನಿಮಗೆ. ಹಾಗೆ ನೀವು ಈ ಸಂದರ್ಭದಲ್ಲಿ ಬೆಳ್ಳಿಯಲ್ಲಿ ಮುತ್ತನ್ನು ಸೇರಿಸಿ ಒಂದು ಸರವನ್ನು ಅಥವಾ ಉಂಗುರವನ್ನು ಕೈಗೆ ಧರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಬುಧವಾರದ ದಿನ ಯಾವುದೇ ಕೆಲಸಗಳನ್ನು ನೀವು ಆರಂಭ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ನಿಮಗೆ ಶುಕ್ರ ದೆಸೆ, ಶುಕ್ರ ಭುಕ್ತಿ ಏನು ನಡೀತಾ ಇದೆ ಅದು ಉತ್ತಮ ಫಲವನ್ನು ಕೊಡುತ್ತೆ, ಆದರೆ ಸ್ವಲ್ಪ ನಿಧಾನವಾಗಿ ನಿಮಗೆ ತಲುಪತ್ತೆ. ಒಳ್ಳೆಯದಾಗಲಿ. ಹಾಗೆ ಭಾಗ್ಯಲಕ್ಷ್ಮಿ ಇವರು ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ತಾ ಇದೆ, ಅಂದರೆ ಕ್ಲಾತ್ ಶಾಪನ್ನು ಇಟ್ಕೊಂಡಿದ್ದಾರೆ. ಫ್ಯೂಚರ್ ಬಗ್ಗೆ ಹೇಳಿ, ಭವಿಷ್ಯ ಹೇಗಿರುತ್ತೆ ತಿಳಿಸಿ ಅಂತ ಹೇಳಿ ಕೇಳಿದ್ದೀರಿ. ನಿಮ್ಮದು ಹುಟ್ಟಿದ ದಿನಾಂಕ ಸಮಯವನ್ನು ಆಧರಿಸಿದ್ರೆ ನಿಮ್ಮದು ಧನುರ್ಲಗ್ನಕ್ಕೆ ಬರುತ್ತೆ. ಸಿಂಹರಾಶಿ, ಪೂರ್ವ ಫಲ್ಗುಣಿ ನಕ್ಷತ್ರ 2ನೇ ಪಾದಕ್ಕೆ ಬರುವಂಥದ್ದು. ಇಲ್ಲಿ 2ನೇ ಪಾದ ಅಂತ ಹೇಳಿದ್ರೆ ಮೊದಲನೇದು ಧರ್ಮ, 2ನೇದು ಅರ್ಥ, 3ನೇದು ಕಾಮ, 4ನೇದು ಮೋಕ್ಷ. ಹಾಗಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಪುರುಷಾರ್ಥಗಳೇನಿದೆ ಅದು 2ರಲ್ಲಿ ಅರ್ಥದಲ್ಲಿ ಇರುವಂಥದ್ದು. ಅರ್ಥ ಅಂತ ಹೇಳಿದ್ರೆ ಹಣಕಾಸು, ವ್ಯಾಪಾರ, ವ್ಯವಹಾರ, ಶ್ರೀಮಂತಿಕೆ,
ಒಂದು ಲಾಭ ಈ ವಿಚಾರವನ್ನು ಕುರಿತಾಗಿರುವಂಥ ಪಾದ ನಿಮ್ಮದು. ಹಾಗಾಗಿ ನಿಮಗೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಇನ್ನು ಲಗ್ನದಿಂದ 5ರಲ್ಲಿ ಗುರು ಮತ್ತು ಕೇತು ಒಟ್ಟಿಗೆ ಇದ್ದಾರೆ. 7ರಲ್ಲಿ ರವಿ, ಬುಧ ಮತ್ತು ಶುಕ್ರರು ಇರುವಂಥ ಸಂದರ್ಭ. ಇಲ್ಲಿ 7ರಲ್ಲಿ ಶುಕ್ರ ಇದ್ದರೆ ನಿಮಗೆ ಹಣ ಬಂದರೂ ಕೂಡ ಕೈಯಲ್ಲಿ ನಿಲ್ಲಲ್ಲ, ಸ್ವಲ್ಪ ವ್ಯಯ ಜಾಸ್ತಿ ಆಗುವಂಥದ್ದು. ವ್ಯಾಪಾರ ಚೆನ್ನಾಗಾಗುತ್ತೆ, ಆದರೆ ಉಳಿತಾಯ ಮಾಡುವಂಥದ್ದು ಕಡಿಮೆ. ಇನ್ನು 8ರಲ್ಲಿ ಶನಿ ಇದ್ದಾನೆ. ಹಾಗಾಗಿ ಅಷ್ಟಮ ಸ್ಥಾನ ಶನಿ ಅಂತ ಹೇಳಿದ್ರೆ ಹಾಗಾಗಿ ನಿಮ್ಮ ಆರೋಗ್ಯ ಕೈ ಕೊಡ್ತಾ ಇರುತ್ತೆ. ಇನ್ನು ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನು ಕೂಡ ಖರ್ಚು ಮಾಡಬೇಕಾಗತ್ತೆ ನೀವು. ಇನ್ನು 9ರಲ್ಲಿ ಕುಜ ಮತ್ತು ಚಂದ್ರ ಒಟ್ಟಿಗೆ ಇರುವಂಥದ್ದು. 11ರಲ್ಲಿ ರಾಹು ಇದ್ದಾನೆ. ಇದು ನಿಮ್ಮ ಜನ್ಮ ಕುಂಡಲಿ ಹೇಳಿರುವಂಥದ್ದು. ಹಾಗೆ ಶುಕ್ರವಾರ ಜನಿಸಿದ್ದೀರಿ, ನಿಮ್ಮ ನಕ್ಷತ್ರಾಧಿಪತಿ ಶುಕ್ರ. ಹಾಗೆ ಗುರುವಾರದ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಶನಿವಾರ ಮಾತ್ರ ಯಾವುದೇ ಹೊಸ ಪ್ರಯತ್ನಗಳನ್ನು ಮಾಡಬೇಡಿ. ಇನ್ನು ನಿಮ್ಮದು ಸಿಂಹರಾಶಿ ಆಗಿರೋದ್ರಿಂದ, ಅದರಲ್ಲೂ ಈ ಬಿಸ್ನೆಸ್ ಸ್ವಂತವಾಗಿ ನಡೆಸ್ತಾ ಇರೋದ್ರಿಂದ ನೀವು ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ನೀವು ವ್ಯಾಪಾರ ಮಾಡುವಂಥ ಅಂಗಡಿ ಏನಿದೆ, ಇಲ್ಲಿ ಈ ತಾಮ್ರದಿಂದ ಮಾಡಿರುವಂಥ ಸೂರ್ಯನ ಪ್ರತಿಮೆಯನ್ನು ನೀವು ಪೂರ್ವ ದಿಕ್ಕಿಗೆ ನೇತು ಹಾಕುವಂಥದ್ದು ಅಥವಾ ಆ ಪ್ರವೇಶ ದ್ವಾರದ ಮೇಲೆ ಕಟ್ಟುವಂಥದ್ದನ್ನು ಮಾಡಿ. ಇನ್ನು ಈ ಎಕ್ಕದ ಬೇರಿನಿಂದ ಮಾಡಿರುವಂಥ ಗಣಪತಿಯನ್ನು ನೀವು ನಿಮ್ಮ ಅಂಗಡಿಯಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ಅದರಲ್ಲೂ ಕೆಂಪು ಹೂಗಳಿಂದ ಗಣಪತಿಯನ್ನು ಪೂಜೆ ಮಾಡಿದ್ರೆ ನಿಮ್ಮ ಲಾಭ ಇಮ್ಮಡಿಯಾಗತ್ತೆ. ಹಾಗೆ ಕೈಗೆ ನೀವು ಮಾಣಿಕ್ಯದ ಉಂಗುರವನ್ನು ಧರಿಸ್ಕೊಳ್ಳೋದ್ರಿಂದ ಯಾವುದೇ ಶತ್ರುಗಳ ಕಾಟ ಇರಲ್ಲ, ಯಾವುದೇ ರೀತಿಯ ಈ ಬಿಸ್ನೆಸ್ ಕಾಂಪಿಟೇಷನ್ ಅನ್ನುವಂಥದ್ದು ಕೂಡ ನಿಮಗೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಲ್ಲ. ಹಾಗಾಗಿ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ, ಲಾಭಾಂಶ ಹೆಚ್ಚಾಗುತ್ತೆ, ಒಳ್ಳೆಯದಾಗಲಿ ನಿಮಗೆ. ಇನ್ನು ಪ್ರೇಕ್ಷ ಇವರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇವರ ಸ್ನೇಹಿತರು. ಇವರಿಗೆ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದಾರೆ, ವಿವಾಹ ನಿಶ್ಚಯ ಆಗ್ತಾ ಇಲ್ಲ, ಏನಾದರೂ ಪರಿಹಾರ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಇವರ ಜನ್ಮ ದಿನಾಂಕ ಮತ್ತು ಸಮಯವನ್ನು ಆಧರಿಸಿ ನೋಡೋದಾದರೆ ಇವರದ್ದು ಮೀನ ಲಗ್ನಕ್ಕೆ ಬರುತ್ತೆ. ಇಲ್ಲಿ ಇವರದ್ದು ಕನ್ಯಾ ರಾಶಿ, ಚಿತ್ತಾ ನಕ್ಷತ್ರ 1ನೇ ಪಾದದಲ್ಲಿ ಇವರು ಜನನ ಆಗಿರುವಂಥದ್ದು. ಇವರಿಗೆ ಲಗ್ನದಿಂದ 2ರಲ್ಲಿ ಕೇತು, 7ರಲ್ಲಿ ಬುಧ ಮತ್ತು ಚಂದ್ರ ಒಟ್ಟಿಗೆ ಇದ್ದಾರೆ. ಇನ್ನು 8ರಲ್ಲಿ ರವಿ ಮತ್ತು ಶುಕ್ರ ಇದ್ದಾರೆ. 9ರಲ್ಲಿ ಗುರು ಮತ್ತು ಕುಜ, 12ರಲ್ಲಿ ಶನಿ ಇರುವಂಥ ಒಂದು ಜನ್ಮಕುಂಡಲಿ ಇದು. ಇನ್ನು ಹುಟ್ಟಿದ ಸಮಯದಲ್ಲಿ ರವಿ ನೀಚ ಸ್ಥಾನದಲ್ಲಿದ್ದಾನೆ ತುಲಾ ರಾಶಿಯಲ್ಲಿ, ಆದರೆ ಬುಧ ಮಾತ್ರ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾನೆ. ಆದರೆ ಶನಿ ವಕ್ರಿಯಾಗಿರುವಂಥವನು. ಹಾಗಾಗಿನೇ ಇಲ್ಲಿ ಶನಿಯ ಸ್ಥಾನವನ್ನು ನೀವು ಗಮನಿಸಬೇಕು. ವಕ್ರ ಚಲನೆಯಲ್ಲಿದ್ದಾನೆ ಶನಿ. ಜೊತೆಗೆ ಅಮಾವಾಸ್ಯೆಯ ದಿನ ಜನನ ಆಗಿರುವಂಥದ್ದು. ಇನ್ನು ಸೋಮವಾರ ಜನಿಸಿದ್ದೀರಿ, ಆದರೆ ವಿಷ್ಕಂಭ ಯೋಗದಲ್ಲಿ ಜನನ ಆಗಿರುವಂಥದ್ದು, ಚತುಷ್ಪಾದ ಕರಣದಲ್ಲಿ ಜನನ ಆಗಿದೆ. ಇವೆಲ್ಲವನ್ನು ನೀವು ಗಮನಿಸಿದ್ರೆ ನಿಮಗೆ ಈ ಅಮಾವಾಸ್ಯೆ ಅಥವಾ ಈ ಸಂಕ್ರಮಣ ದಿನಗಳಂದು ಜನಿಸಿರುವಂಥವ್ರಿಗೆ ಸ್ವಲ್ಪ ದೋಷಗಳು ಕಾಡತ್ತೆ. ಹಾಗಾಗಿನೇ ಈ ಅಮಾವಾಸ್ಯೆಯ ಜನನ ದೋಷವನ್ನು ನೀವು ಮೊದಲು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಈಗಾಗಲೇ ಪರಿಹಾರ ಮಾಡಿಕೊಂಡಿದ್ರೆ, ಅದು 1 ವರ್ಷಕ್ಕೆ ಹಿಂದೆ ಏನಾದರೂ ಮಾಡಿದರೆ ಈ ವರ್ಷ ಮತ್ತೆ ಅದನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮದು ಸ್ವಲ್ಪ ವಿಶೇಷವಾಗಿ ಅಧ್ಯಯನ ಮಾಡಿ ಪರಿಹಾರವನ್ನು ತಿಳಿಸ್ಬೇಕಾಗತ್ತೆ. ಆದರೂ ಕೂಡ ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಕೇಳ್ತಾ ಇದ್ದೀರಿ, ಏಕೆಂದರೆ ವಿವಾಹ ನಿಶ್ಚಯ ಆಗ್ತಾ ಇಲ್ಲ ಅಂತ ಹೇಳಿ ಕೆಲವೊಂದು ಅಡೆತಡೆಗಳು ಸ್ತ್ರೀ ವರ್ಗದಿಂದ ಉಂಟಾಗ್ತಾ ಇರುವಂಥದ್ದು. ಹಾಗಾಗಿ ನಿಮ್ಮ ಕುಲದೇವತೆ ಏನಾದರೂ ಸ್ತ್ರೀ ಆಗಿದ್ದರೆ, ಹೆಣ್ಣು ದೇವತೆ ಆಗಿದ್ದರೆ ಅದಕ್ಕೆ ಯಾವುದಾದ್ರೂ ಹರಕೆ, ಮುಡಿಪು ಇತ್ಯಾದಿಗಳಿದ್ದರೆ ಅದನ್ನು ಮೊದಲು ತೀರಿಸುವಂಥ ಒಂದು ಪ್ರಯತ್ನ ಮಾಡಿ, ಅದರ ದರ್ಶನ ಮಾಡಿ, ಆ ದೇವತೆಯ ದರ್ಶನ ಮಾಡಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇರಿ. ಹಾಗೆ ನಕ್ಷತ್ರಾಧಿಪತಿ ಕುಜ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟಗಳೇ ಎದುರಾಗ್ತಾ ಇರುತ್ತೆ. ಯಾವುದು ಕೂಡ ಸುಲಭದಲ್ಲಿ ನಿಮಗೆ ಆಗಲ್ಲ. ಇನ್ನು ವಿಶೇಷವಾಗಿ ಶುಕ್ರವಾರ ನಿಮಗೆ ಒಳ್ಳೆಯ ದಿನ. ಶುಕ್ರವಾರದ ದಿನ ಮಾತ್ರ ನಿಮ್ಮ ಹೊಸ ಕೆಲಸಗಳನ್ನಾಗಲಿ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಆರಂಭ ಮಾಡಿ ಬೇಗ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಕೈಗೆ ಪಚ್ಚೆಯ ಉಂಗುರವನ್ನು ಧರಿಸುವಂಥದ್ದು. ಇನ್ನು ವಿಶೇಷವಾಗಿ ಹಸಿರು ಬಣ್ಣದ ಒಂದು ಕರ್ಚೀಫನ್ನು ಅಥವಾ ಒಂದು ವಸ್ತ್ರವನ್ನು ನಿಮ್ಮ ಜೊತೆ ಸದಾಕಾಲ ಇಟ್ಕೊಳ್ಳಿ. ಅದು ನಿಮಗೆ ಹಸಿರು ಈ ಪ್ರಾಸ್ಪರಿಟಿಯ ಸಂಕೇತ, ಒಳ್ಳೆಯ ಸಮೃದ್ಧಿಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನೀವು ಅಮಾವಾಸ್ಯೆಯ ಜನನ ಆಗಿರೋದ್ರಿಂದ ಅದಕ್ಕೆ ಪ್ರತ್ಯೇಕವಾಗಿ ಪರಿಹಾರವನ್ನು ತಿಳಿಸೋಣ. ಒಳ್ಳೆಯದಾಗಲಿ, ನಿಮ್ಮ ಪ್ರಯತ್ನವನ್ನು ಮಾತ್ರ ಮುಂದುವರಿಸ್ತಾ ಇರಿ ಅಂತ ಹೇಳ್ತಾ, ಇನ್ನು ಮೇ ತಿಂಗಳ ನಂತರದಲ್ಲಿ ನಿಮಗೆ ಒಳ್ಳೆಯ ಕಾಲ ಬರುತ್ತೆ, ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ಒಳ್ಳೆಯದಾಗಲಿ. ಇನ್ನು ಸೌಮ್ಯ ಇವರು
ಇವರ ಮಗನ ಬಗ್ಗೆ ಅಂದರೆ ತ್ರಿಶಾಂತ್ ಕುಮಾರ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಲ್ಲೂ ಇವರ ವಿದ್ಯಾಭ್ಯಾಸದ ಬಗ್ಗೆ ಈ ಪ್ರಶ್ನೆ ಇರುವಂಥದ್ದು. ಇವರು ನೀಡಿರುವಂಥ ಜನ್ಮ ದಿನಾಂಕ ಮತ್ತು ಸಮಯವನ್ನು ಆಧರಿಸಿ ನೋಡೋದಾದರೆ ಇವರದ್ದು ಕನ್ಯಾ ಲಗ್ನಕ್ಕೆ ಬರುತ್ತೆ. ಮಿಥುನ ರಾಶಿ, ಆರ್ದ್ರ ನಕ್ಷತ್ರ 3ನೇ ಪಾದಕ್ಕೆ ಬರುತ್ತೆ. ಇಲ್ಲಿ ಲಗ್ನದಲ್ಲಿ ಶನಿ ಇದ್ದಾನೆ. 4ನೇ ಮನೆಯಲ್ಲಿ ರಾಹು, 7ರಲ್ಲಿ ಗುರು, 8ರಲ್ಲಿ ಬುಧ, 9ರಲ್ಲಿ ರವಿ, 10ರಲ್ಲಿ ಶುಕ್ರ, ಚಂದ್ರ ಮತ್ತು ಕೇತು ಒಟ್ಟಿಗೆ ಇದ್ದಾರೆ. 11ರಲ್ಲಿ ಕುಜ ಇರುವಂಥ ಒಂದು ಜಾತಕ ಇದು. ಹಾಗೆ ಇಲ್ಲಿ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ಶನಿ ವಕ್ರಿಯಾಗಿದ್ದಾನೆ. ಸೋಮವಾರದ ದಿನ ಜನನ ಆಗಿರುವಂಥದ್ದು, ಅದರಲ್ಲೂ ಚತುರ್ಥಿ ತಿಥಿಯಲ್ಲಿ ಜನನ ಆಗಿದೆ. ಹಾಗಾಗಿ ನೀವು ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಾ ಇರೋದ್ರಿಂದ ಈ ಚತುರ್ಥಿ ತಿಥಿ ಗಣಪತಿಗೆ ಸಂಬಂಧಪಟ್ಟಿರುವಂಥ ಒಂದು ತಿಥಿ. ಹಾಗಾಗಿನೇ ನೀವು ಗಣಪತಿಯನ್ನು ಹೆಚ್ಚು ಆರಾಧನೆ ಮಾಡಬೇಕು. ಯಾವುದೇ ಕೆಲಸಕ್ಕೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡೇ ಮುಂದುವರಿಸಬೇಕಾಗತ್ತೆ. ಹಾಗೆ ಶುಕ್ರವಾರ ಮತ್ತು ಭಾನುವಾರ ಮಾತ್ರ ನೀವು ಕೆಲಸಗಳನ್ನು ಆರಂಭ ಮಾಡಿ. ಸೋಮವಾರದ ದಿನ ಒಳ್ಳೆಯ ಕೆಲಸಗಳನ್ನು ಅಥವಾ ವಿಶೇಷ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇನ್ನು ಗಣಪತಿಯ ಆರಾಧನೆಗೆ ನೀವು ಗರಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು. 21 ಗರಿಕೆಗಳನ್ನು ನೀವು ತಂದು ಗಣಪತಿಯನ್ನು ಪೂಜೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಹಸಿರು ಉಡುಪುಗಳನ್ನು ಹೆಚ್ಚು ಧರಿಸುವಂಥದ್ದು, ಹಾಗೆ ಹಸಿರು ಮೇವನ್ನು ಗೋಗ್ರಾಸವಾಗಿ ಗೋವುಗಳಿಗೆ ನೀಡುವಂಥದ್ದು, ಇವೆಲ್ಲ ಪರಿಹಾರ ಕ್ರಮಗಳು. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡ್ಕೊಳ್ಬೇಕು. ನಿಮಗೆ ವಿದ್ಯಾಭ್ಯಾಸ ನಿಮ್ಮ ಮುಂದಿನ ಜೀವನಕ್ಕೆ, ಉದ್ಯೋಗಕ್ಕೆ ಮೂಲಭೂತವಾದಂಥ ಒಂದು ಸಹಕಾರವನ್ನು ಕೊಡಬೇಕು ಅಂತ ಹೇಳಿದ್ರೆ ನೀವು ಗಣಪತಿಯನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಸೋಮವಾರದ ದಿನ ಶಿವನ ದೇವಾಲಯಕ್ಕೆ ಹೋಗಿ ಶಿವನ ಪರಿವಾರ ದೇವತೆಗಳ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ರಾಜಶ್ರೀ ಮೈಸೂರು ಇವರು ಮನೆಯಿಂದ ಕೆಲಸ ಮಾಡುವಾಗ ಟೇಬಲನ್ನು ಯಾವ ದಿಕ್ಕಿಗೆ ಇಟ್ಕೊಂಡಿರಬೇಕು ಅಥವಾ ಟೇಬಲ್ನ ದಿಕ್ಕು ಯಾವ ಡೈರೆಕ್ಷನಲ್ಲಿ ಇರಬೇಕು ಅನ್ನೋಂಥದ್ದನ್ನು ಕೇಳ್ತಾ ಇದ್ದೀರಿ. ಸಾಮಾನ್ಯವಾಗಿ ಪೂರ್ವ ಅಥವಾ ಉತ್ತರಕ್ಕೆ ನೀವು ಮುಖ ಮಾಡಿ ಕುಳಿತುಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳೋದಕ್ಕೆ, ಹಾಗೆ ಕೆಲಸಗಳು ಬಹಳ ವೇಗವಾಗಿ ಫಲಿತಾಂಶವನ್ನು ಕೊಡಲಿಕ್ಕೆ, ಇನ್ನು ಕೆಲಸ ಕಾರ್ಯಗಳು ನಿಮಗೆ ಒತ್ತಡ ರಹಿತವಾಗಿರಬೇಕು ಅಂತ ಹೇಳಿದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಳ್ಳಿ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಅಥವಾ ಈ ಕೆಲಸದ ಆರಂಭಕ್ಕೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಸಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಆಶಾಲತಾ ಇವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇವರ ಪತಿ ವೆಂಕಟರಮಣ. ಹಾಗಾಗಿ ಇವರ ಸಾಂಸಾರಿಕ ಬದುಕಿನಲ್ಲಿ, ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಪತಿ ಇನ್ನೂ ಸೆಟ್ಲ್ ಆಗಿಲ್ಲ. ಹಾಗಾಗಿ ಕುಟುಂಬಕ್ಕೆ ಬರ್ತಾ ಇರುವಂಥ ಆದಾಯ ಸಾಕಾಗ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಈ ಹಿಂದೆ ನಿಮ್ಮ ಸಮಸ್ಯೆಯ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅನ್ನುವಂಥ ಅಭಿಪ್ರಾಯ ಇದೆ. ಹಾಗಾಗಿ ನೀವು ಒಮ್ಮೆ ಮನನ ಮಾಡಿಕೊಳ್ಳಿ. ಜ್ಞಾಪಕ ಇಲ್ಲಾಂದರೆ ಮತ್ತೆ ಕೇಳಿ, ಈ ಬಗ್ಗೆ ಉತ್ತರಿಸೋಣ. ಇನ್ನು ಜಯಲಕ್ಷ್ಮಿ ಇವರು ತಿರುಪತಿಯಿಂದ ಲಕ್ಷ್ಮೀ ಫೋಟೋವನ್ನು ತಂದಿದ್ದಾರೆ. ಆದರೆ ಲಕ್ಷ್ಮಿಯ ಪಾದಗಳು ಕಾಣಿಸ್ತಾ ಇಲ್ಲ. ಏನಾದರೂ ತೊಂದರೆ ಇದೆಯಾ ಅನ್ನೋವಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಸಾಮಾನ್ಯವಾಗಿ ಲಕ್ಷ್ಮಿಯ ಪಾದಗಳು ಕಾಣಿಸಲ್ಲ. ಹಾಗಾಗಿ ಪಾದಗಳೇನಾದರೂ ಕಾಣಿಸಿದ್ರೆ ಅಂಥ ಒಂದು ಫೋಟೋ ಇದ್ದರೆ ಅದು ಅದೃಷ್ಟದ ಫೋಟೋ. ಅದು ಮನೆಗೆ ಬಂದರೆ ತುಂಬ ಅದೃಷ್ಟ ಇರುತ್ತೆ. ಆದರೆ ಪಾದಗಳು ಕಾಣಿಸ್ತೇ ಇದ್ದರೂ ಪರವಾಗಿಲ್ಲ. ಈ ಲಕ್ಷ್ಮಿಯ ಫೋಟೋವನ್ನು ಮನೆಗೆ ತಂದಿದ್ದೀರಿ, ಅದನ್ನು ಇಟ್ಟು ಪೂಜೆ ಮಾಡಿ. ಪಾದಗಳು ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ. ಶಾಶ್ವತವಾಗಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಲಿ, ನಿಮ್ಮ ಮನೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಕಾಣಲಿ ಅಂತ ಹೇಳ್ತಾ, ಇನ್ನು ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಅನುಗ್ರಹ ನಿಮಗೆ ನಿಮ್ಮ ಕುಟುಂಬದ ಮೇಲಿರಲಿ ಅಂತ ಹೇಳಿ ಹಾರೈಸ್ತಾ, ಇನ್ನು ನಮ್ಮ ಬಂಧುಗಳು ಕೇಳಿರುವಂಥ ಉಳಿದ ಪ್ರಶ್ನೆಗಳೇನಿದೆ ಅದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ ಬನ್ನಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಮೊನ್ನೆ ತಾನೇ ಧನುರಾಶಿಗೆ ಶುಕ್ರನ ಪ್ರವೇಶ ಆಗಿದೆ. ಹಾಗಾಗಿ ಧನುರಾಶಿಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ಶುಕ್ರ ಗೋಚಾರ ಫಲಗಳು 12 ರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಇಲ್ಲಿ ಜನವರಿ 18ನೇ ತಾರೀಕಿನಿಂದ ಫೆಬ್ರವರಿ 11ನೇ ತಾರೀಕಿನವರೆಗೆ ಶುಕ್ರ ಧನುರಾಶಿಯಲ್ಲಿ ಇರ್ತಾನೆ. ಸಾಮಾನ್ಯವಾಗಿ ಒಂದು ರಾಶಿಯನ್ನು ಸಂಚಾರ ಮಾಡಲಿಕ್ಕೆ 24 ದಿನಗಳನ್ನು ತೆಗೆದುಕೊಳ್ಳುವಂಥವನು ಶುಕ್ರ. ಹಾಗಾಗಿನೇ ಈ 24 ದಿನಗಳೂ ಕೂಡ ಶುಕ್ರನ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋದಾದರೆ, ಇಲ್ಲಿ ಶುಕ್ರನ ಜೊತೆಯಲ್ಲಿ ಕುಜ ಇದ್ದಾನೆ.
ಹಾಗಾಗಿ ಶುಕ್ರ ಮತ್ತು ಕುಜನನ್ನು ಗುರುಗ್ರಹ ವೀಕ್ಷಣೆ ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿನೇ ಸುಖಕ್ಕೆ, ಪ್ರೀತಿಗೆ, ಕಾಮಕ್ಕೆ, ವಿವಾಹಕ್ಕೆ, ಗೃಹಕ್ಕೆ, ವಾಹನಕ್ಕೆ, ಚಿನ್ನಾಭರಣ, ಇನ್ನು ಐಷಾರಾಮಿ ಜೀವನ ಇವುಗಳಿಗೆ ಕಾರಕನಾಗಿರುವಂಥವನು ಶುಕ್ರ. ಇನ್ನು ಸ್ತ್ರೀಗೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಒಂದು ಧೈರ್ಯವನ್ನು, ಶಕ್ತಿಯನ್ನು, ಪರಾಕ್ರಮವನ್ನು, ಹಠವನ್ನು, ಹಾಗೆ ಹೊಡೆದಾಟ, ರಕ್ತ, ಇನ್ನು ಅಪಘಾತ, ಕೋಪ ಇವುಗಳಿಗೆ ಕಾರಕನಾಗಿರುವಂಥವನು ಕುಜ. ಹಾಗಾಗಿ ಈ ಎರಡೂ ವಿರುದ್ಧವಾದಂತಹ ಒಂದು ವಿಚಾರಗಳೇನಿದೆ, ಒಂದು ಪ್ರೀತಿ ಪ್ರೇಮಕ್ಕೆ ಕಾರಕನಾಗಿರುವಂಥ ಶುಕ್ರ ಒಂದು ಕಡೆ ಆದರೆ, ಇನ್ನು ಕೋಪಕ್ಕೆ, ಅಹಂಕಾರಕ್ಕೆ ಕಾರಕನಾಗಿರುವಂಥ ಕುಜ ಇನ್ನೊಂದು ಕಡೆ. ಇವರಿಬ್ಬರೂ ಕೂಡ ಒಂದೇ ಮನೆಯಲ್ಲಿ, ಅದರಲ್ಲೂ ಗುರುವಿನ ಮನೆಯಲ್ಲಿ ಅಂದರೆ ಧನುರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಹಾಗಾಗಿನೇ ಈ ಶುಕ್ರನೊಂದಿಗೆ ಕುಜ ಇರೋದರಿಂದ ಕೆಲವರಿಗೆ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ, ಕೆಲವರಿಗೆ ಅಷ್ಟೇ ಸಂಕಷ್ಟಗಳು ಕೂಡ ಇರುತ್ತೆ. ಅದರ ಬಗ್ಗೆ ಕೆಲವು ವಿವರಗಳನ್ನು ನೋಡೋಣ. ಇಲ್ಲಿ ಶುಕ್ರನ ಜೊತೆಯಲ್ಲಿ ಕುಜ ಇರೋದರಿಂದ ಕಲಾವಿದರಿಗೆ ತುಂಬ ಅತ್ಯುತ್ತಮವಾದಂಥ ಸಮಯ ಇದು. ಅದರಲ್ಲೂ ಸಿನಿಮಾ ರಂಗದಲ್ಲಿ ಇರುವಂಥವ್ರಿಗೆ ಅಷ್ಟು ಶುಭ ಅಲ್ಲ. ಆದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ಅವರ ಕೈ ಮೇಲಾಗುತ್ತೆ. ಹಾಗಾಗಿ ನಿಮ್ಮ ವಿಚಾರಧಾರೆಗಳನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಗೆ ತಿಳಿಸ್ಲಿಕ್ಕೆ ಇದು ಉತ್ತಮವಾದಂಥ ಸಮಯ ಇದು. ಹಾಗೆ ಇಲ್ಲಿ ಈ ಕುಜನಿಂದ ಕೆಲವೊಂದು ಹೊಡೆದಾಟ, ರಕ್ತಪಾತಗಳಾಗ್ಬೋದು, ಅತ್ಯಾಚಾರಗಳಾಗ್ಬೋದು, ಇಂತಹ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಇನ್ನು ವಾಹನ ಅಪಘಾತಗಳಾಗಲಿ ಅಥವಾ ನೀವು ಪ್ರಯಾಣ ಮಾಡುವಂಥ ವಾಹನ ರಿಪೇರಿಗೆ ಬರುವಂಥದ್ದು, ಇನ್ನು ನಿಮ್ಮ ವಾಹನದ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ವಿನಾಕಾರಣ ಜಗಳ ಆಗುವಂಥದ್ದು, ಈ ಅಹಂ ಅನ್ನುವಂಥದ್ದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿನೇ ಪತಿಯೂ ಸೋಲಲ್ಲ, ಪತ್ನಿಯೂ ಸೋಲಲ್ಲ. ಇವರಿಬ್ಬರ ಮಧ್ಯದಲ್ಲಿ ಇರುವಂಥ ಕುಟುಂಬಸ್ಥರು ಮಾತ್ರ ಸ್ವಲ್ಪ ಅನಾನುಕೂಲವಾದಂಥ ಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಇನ್ನು ಕೆಲವೊಂದು ಕಳವಿನ ಪ್ರಕರಣಗಳು ಕೂಡ ಜಾಸ್ತಿ ಆಗುವಂಥದ್ದು ಇದೆ. ಇನ್ನು ಈ ರೌಡಿಸಮ್ ಆಗಲಿ ಅಥವಾ ಈ ಬಲಾತ್ಕಾರಗಳಾಗಲಿ ಹೆಚ್ಚಾಗುವಂಥದ್ದು ಈ ಕುಜ ಮತ್ತು ಶುಕ್ರರ ಕಾಂಬಿನೇಷನ್ನಿಂದ. ಹಾಗಾಗಿ ಈ ಫೆಬ್ರವರಿ 5ನೇ ತಾರೀಕಿನವರೆಗೆ ಈ ಎರಡೂ ಗ್ರಹಗಳು ಒಂದೇ ರಾಶಿಯಲ್ಲಿದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದಲೇ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದ್ವಾದಶ ರಾಶಿಗಳ ಮೇಲೆ ಶುಕ್ರನ ಗೋಚಾರ ಫಲ ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿ. ಇಲ್ಲಿ ಮೇಷರಾಶಿಯವರಿಗೆ ಧನಲಾಭ ಉಂಟಾಗುವಂಥದ್ದು. ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದಾನೆ, ರಾಶಿಯ ಅಧಿಪತಿ ಕುಜ ಒಟ್ಟಿಗೆ ಇದ್ದಾರೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಒಂದು ಪ್ರಗತಿ ಇದೆ. ಕಷ್ಟಪಟ್ಟರೂ ಕೂಡ ಒಳ್ಳೆಯ ಫಲಗಳನ್ನು ಅನುಭವಿಸ್ತೀರಿ. ಇನ್ನು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಹೋಗುವಂಥದ್ದು, ಭಗವಂತನ ದರ್ಶನ ಮಾಡುವಂಥದ್ದು, ಇನ್ನು ಈ ಧಾರ್ಮಿಕ ವಿಚಾರಗಳಿಗೆ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಆದರೂ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಸ್ತ್ರೀ ವರ್ಗದವರಿಂದ ನಿಮಗೆ ವಿಶೇಷವಾದಂಥ ಮಾರ್ಗದರ್ಶನ ಇದೆ, ನೆರವು ಸಿಕ್ಕತ್ತೆ. ಹಾಗೆ ಅವರಿಂದ ಲಾಭ ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಮನೆಗೆ ಬೇಕಾದಂಥ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಳ್ಳೆಯ ಯೋಗ ನಿಮಗೆ ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಇನ್ನು ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗುವಂಥದ್ದು ಇದೆ. ಏಕೆಂದರೆ ಅಷ್ಟಮದಲ್ಲಿ ಕುಜ ಮತ್ತು ಶುಕ್ರ ನಿಮ್ಮ ರಾಶಿಯ ಅಧಿಪತಿ ಜೊತೆಯಲ್ಲಿರ್ತಾರೆ. ಹಾಗೆ ಕೋಪ ಅನ್ನುವಂಥದ್ದು ಬಹಳ ಬೇಗ ಬರುತ್ತೆ ನಿಮಗೆ. ಏಕೆಂದರೆ 8ರಲ್ಲಿ ಕುಜ ಇದ್ದರೆ ನೀವು ವಿನಾಕಾರಣ ಕೋಪ ಮಾಡಿಕೊಳ್ಳುವಂಥದ್ದು, ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ನಿಮಗೆ ಸಿಟ್ಟು ವಿಪರೀತವಾಗಿ ಬಂದ್ಬಿಡುತ್ತೆ. ಹಾಗೆ ಈ ವಾಹನದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಪಘಾತಗಳಾಗುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ಈ ಕಾಲುಗಳಿಗೆ ಪೆಟ್ಟಾಗುವಂಥದ್ದು ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಬೆಟ್ಟಿಂಗ್ಸ್ ಆಗಲಿ, ಜೂಜಿನಲ್ಲಿ ಹಣ ತೊಡಗಿಸುವಂಥದ್ದು, ಇನ್ನು ಗೊತ್ತಿಲ್ಲದಂಥ ಕ್ಷೇತ್ರದಲ್ಲಿ ಬಂಡವಾಳ ಹಾಕುವಂಥದ್ದು, ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಭಾರಿ ನಷ್ಟ ಉಂಟಾಗುತ್ತೆ. ಆದರೆ ಕೆಲವು ವಿಶೇಷವಾದಂಥ ಆಸಕ್ತಿಯುತ ಕ್ಷೇತ್ರಗಳಿದೆ, ಅದರಲ್ಲಿ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಬೇಕು, ಒಳ್ಳೆಯದಾಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕಳತ್ರ ಸ್ಥಾನದಲ್ಲಿ ಶುಕ್ರ ಮತ್ತು ಕುಜ ಇಬ್ಬರು ಇರ್ತಾರೆ. ಆದರೆ ಈ ಕಳತ್ರ ಸ್ಥಾನದಲ್ಲಿ ಶುಕ್ರ ಇದ್ದರೆ ದಾಂಪತ್ಯ ಜೀವನ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಅದರಲ್ಲೂ ಸ್ತ್ರೀಯರಿಂದ ತೊಂದರೆಗೆ ಒಳಗಾಗುವಂಥದ್ದು, ಎಲ್ಲ ಒಂದು ಕಡೆ ಅಪಮಾನಕ್ಕೆ ಗುರಿಯಾಗುವಂಥದ್ದು, ಹಾಗೆ ಅವರಿಂದ ಸ್ವಲ್ಪ ಬಾಧೆಗಳು, ಒತ್ತಡಗಳು ಕೂಡ ಈ ಸಂದರ್ಭದಲ್ಲಿ ಉಂಟಾಗುತ್ತೆ. ಹಾಗಾಗಿ ಕುಟುಂಬದಲ್ಲಿ ಇರುವಂಥ ಸ್ತ್ರೀ ವರ್ಗ ಯಾರೇ ಇದ್ದರೂ ಅವರಿಂದ ಸ್ವಲ್ಪ ಸಂಕಷ್ಟಗಳು ಎದುರಾಗುತ್ತೆ. ಇನ್ನು ವಿಶೇಷವಾಗಿ ದೂರ ಪ್ರವಾಸ ಮಾಡುವಂಥ ಒಂದು ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಹಾಗೆ ನಿಮ್ಮ ದುಡಿಮೆ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಕೂಡ ಲಾಭವನ್ನು ನೀವು ಮಾಡ್ಕೊಳ್ತೀರಿ. ಹಾಗೆ ದೇವತಾ ಕಾರ್ಯಗಳಲ್ಲಿ ವಿಶೇಷವಾದಂಥ ಆಸಕ್ತಿ ಇರುತ್ತೆ ನಿಮಗೆ.
ಅಂಥ ಒಂದು ಮಾರ್ಗದರ್ಶನ ಕೂಡ ನಿಮಗೆ ಇರುವಂಥದ್ದು. ಹಾಗೆ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಒಳ್ಳೆಯ ಫಲ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಮನಸ್ಸಿಗೆ ನೀವಾಗಿ ಸಮಾಧಾನವನ್ನು ತಂದುಕೊಳ್ಳುವಂಥ ಸಂದರ್ಭ ಇದು, ಒಳ್ಳೆಯದಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ 6ರ ಸ್ಥಾನದಲ್ಲಿ ನಿಮಗೆ ಕುಜ ಮತ್ತು ಶುಕ್ರ ಒಟ್ಟಿಗೆ ಇರ್ತಾರೆ. ಇಲ್ಲಿ 6 ಅಂತ ಹೇಳಿದ್ರೆ ಶತ್ರುಗಳಿಂದ ನಿಮಗೆ ತೊಂದರೆ ಉಂಟಾಗುವಂಥದ್ದು. ಹಾಗಾಗಿ ಶುಕ್ರ ಹಣದ ವಿಚಾರವಾಗಿಯೇ ನಿಮ್ಮಲ್ಲಿ ಪೈಪೋಟಿಯನ್ನು ತರಿಸುವಂಥವನು. ಏನೋ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಬರುತ್ತೆ, ಸ್ಪರ್ಧೆಗಳು ಉಂಟಾಗುತ್ತೆ. ಹಾಗಾಗಿನೇ ಒತ್ತಡದ ಜೀವನ ನಿಮ್ಮದಾಗಿರುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಆರೋಗ್ಯದಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ನೀವು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಮನೆಗೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಏನೇ ಮಾಡಿದ್ರೂ ಕೂಡ ಅದರಲ್ಲಿ ತೃಪ್ತಿ ಅನ್ನುವಂಥದ್ದು ಸಿಕ್ಕಲ್ಲ. ಅದಕ್ಕಾಗಿಯೇ ಈ ಸಂತೋಷಕ್ಕಾಗಿ ಹಾತೊರೆಯುವಂಥ ಸಂದರ್ಭ ನಿಮ್ಮದು. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಮನಕಾರಕ. ಚಂದ್ರ ಮಾತ್ರ ನಿಮಗೆ ಸಮಾಧಾನವನ್ನು ಕೊಡುವಂಥವನು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಉಳಿದ ರಾಶಿಯವರ ಈ ಶುಕ್ರನ ಗೋಚಾರ ಫಲಗಳನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಜರುಗುತ್ತೆ. ಆದರೆ ಸಂಜೆಯ ಸಮಯದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಮನಸ್ತಾಪಗಳು ಉಂಟಾಗುವಂಥದ್ದು, ಹಾಗೆ ಕೆಲಸಗಳಲ್ಲಿ ನಿರಾಸಕ್ತಿ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಕೆಲವು ಒಳ್ಳೆಯ ಕೆಲಸಗಳನ್ನು, ತುಂಬ ಪ್ರಮುಖವಾದಂತಹ ಕೆಲಸಗಳನ್ನು ಬೆಳಗಿನ ಅವಧಿಯಲ್ಲಿ ನೀವು ಆರಂಭ ಮಾಡ್ಕೊಂಡ್ಬಿಡಿ, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಕೆಲವೊಂದು ವ್ಯವಹಾರಗಳು ನಿಮಗೆ ನಿಧಾನವಾಗಿ ನಡೆಯುವಂಥದ್ದು. ಹಣಕಾಸಿನ ವ್ಯವಹಾರ ಅಷ್ಟೊಂದು ಸಮಾಧಾನವನ್ನು ತರಲ್ಲ, ಆದರೂ ಕೂಡ ಕೆಲವು ತೃಪ್ತಿದಾಯಕವಾದಂಥ ವಾತಾವರಣವನ್ನು ಈ ದಿನ ನೀವು ಅನುಭವಿಸುವಂಥದ್ದು ಇದೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ಈ ದಿನ ನಿಮಗೆ ಸ್ವಲ್ಪ ಸೇರಲ್ಲ, ಅಲ್ಲಿ ಏನೋ ಒಂದು ದೋಷ ಇರುತ್ತೆ. ಹಾಗಾಗಿನೇ ಮನಸ್ಸಿಗೆ ಅಸಂತೋಷದ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸಂಗಾತಿಯ ನಡವಳಿಕೆ ನಿಮಗೆ ಇಷ್ಟ ಆಗದೇ ಇರುವಂಥದ್ದು. ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ನಿಮ್ಮ ಕುಟುಂಬಸ್ಥರ ಸಲಹೆಯನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿನೇ ಕೆಲವು ವಿಚಾರ ವಿನಿಮಯದಿಂದಲೇ ಆಗಬೇಕು ಅನ್ನುವಂಥದ್ದು. ಚರ್ಚೆಯ ಮೂಲಕವೇ ಕೆಲಸಗಳಾಗಲಿ, ಏಕಮುಖವಾಗಿ ಸ್ವಂತ ಅಭಿಪ್ರಾಯದನ್ನು ಈ ದಿನ ವ್ಯಕ್ತಪಡಿಸಿ ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಬೇಡ. ಅಷ್ಟೊಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಲೆಂಡ್ ಯುವರ್ ಮನಿ ಆ್ಯಂಡ್ ಲೂಸ್ ಯುವರ್ ಫ್ರೆಂಡ್ ಅಂತ ಹೇಳ್ತಾರೆ. ಹಣವನ್ನು ಸಾಲವಾಗಿ ಕೊಟ್ಟರೆ ಈ ದಿನ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿಯವರಿಗೆ ಈ ದಿನ ಆಸಕ್ತಿದಾಯಕವಾದಂಥ ದಿನ. ಅದರಲ್ಲೂ ಕುತೂಹಲವನ್ನು ಹೆಚ್ಚಿಸುವಂಥ ಒಂದು ದಿನ. ಯಾವುದೋ ಒಂದು ಸನ್ನಿವೇಶ, ಯಾವುದೋ ಒಂದು ವ್ಯಕ್ತಿ ಈ ದಿನ ನಿಮ್ಮಲ್ಲಿ ಕುತೂಹಲವನ್ನು ಹುಟ್ಟು ಹಾಕ್ತಾರೆ. ಹಾಗಾಗಿ ಒಂದು ಕ್ಯೂರಿಯಾಸಿಟಿಯಿಂದಲೇ ಈ ದಿನ ಹೆಚ್ಚು ಹೆಚ್ಚು ವಿಚಾರಗಳನ್ನು ಕಲೆ ಹಾಕ್ತೀರಿ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ಜ್ಞಾನೋದಯ ಆಗುವಂಥದ್ದು. ಎಲ್ಲ ಒಂದು ಕಡೆ ನೋಡಿ, ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಮುಂದಿನ ಬದುಕಿನ ಚಿತ್ರಣ ನಿಮ್ಮ ಕಣ್ಣಿಗೆ ಬರುತ್ತೆ. ಹಾಗಾಗಿನೇ ಒಂದು ವಿಷನ್ ಇಟ್ಕೊಂಡು ಈ ದಿನ ಕೆಲಸ ಮಾಡ್ತೀರಿ. ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಬುದ್ಧವಾದಂಥ ದಿನ ಇದು. ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ದುಡುಕಿನ ಸ್ವಭಾವ ನಿಮಗೆ ಭಾರಿ ನಷ್ಟವನ್ನು ಈ ದಿನ ತರುತ್ತೆ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಗ್ರಹಗತಿಗಳು ನಿಮಗೆ ಅಷ್ಟೊಂದು ವಿಶೇಷ ಅನುಕೂಲತೆಗಳನ್ನು ತರಲ್ಲ. ಆದರೆ ಸಂಜೆಯ ವೇಳೆಗೆ ಸ್ವಲ್ಪ ಸಮಾಧಾನ ಇದೆ. ಎಲ್ಲೋ ಒಂದು ಕಡೆ ಹೊರ ಸಂಚಾರ ಇರ್ಬೋದು, ದೇವಾಲಯ ದರ್ಶನ ಇರ್ಬೋದು, ಕುಟುಂಬಸ್ಥರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಈ ದಿನ ಸಂಜೆಯ ವೇಳೆಯಲ್ಲಿರುತ್ತೆ. ಇಲ್ಲಿ ಸ್ವಲ್ಪ ಸಮಾಧಾನ ಇದೆ, ಸ್ವಲ್ಪ ಸಂತೋಷ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಸಂಗಾತಿಯ ಸಲಹೆಗಳನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಇದು ಒತ್ತಡವೋ ಅಥವಾ ಪ್ರೀತಿಯಿಂದ ಕೇಳಿಸ್ಕೊಳ್ತೀರೋ, ಒಟ್ಟಾರೆ ಈ ದಿನ ಅವರ ಮಾತನ್ನು ಕೂಡ ಈ ದಿನ ಗೌರವಿಸಬೇಕಾಗತ್ತೆ. ಹಾಗೆ ಕೆಲವೊಂದು ಪ್ರಮುಖವಾದಂಥ ಹಣಕಾಸಿನ ವ್ಯವಹಾರಗಳಲ್ಲಿ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ.
ಹಾಗಾಗಿ ಹಣದ ವಿಚಾರ ಅಂತ ಹೇಳಿದ್ರೆ ಸ್ವಲ್ಪ ಲೆಕ್ಕಾಚಾರದಿಂದ ಮುಂದುವರಿಬೇಕಾಗತ್ತೆ. ಇನ್ನು ಬೇಡದ ವಿಚಾರಗಳಿಗೆ ತಲೆ ಹಾಕಬೇಡಿ, ಮೂರನೆಯವರ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಮಾತುಗಾರಿಕೆ ಇರುವಂಥ ದಿನ. ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ಹೇಳಬೇಕು ಅಂದ್ಕೊಂಡಿರುವಂಥ ವಿಚಾರಗಳನ್ನು ಬಹಳ ಸಾರವತ್ತಾಗಿ ಹೇಳ್ತೀರಿ, ಅರ್ಥವತ್ತಾಗಿ ಹೇಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಸಂವಹನದಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗೆ ಕೆಲವರನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ನಿಮ್ಮ ಮಾತು. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ನಡತೆಯಿಂದ ಅಥವಾ ನೀವು ತೆಗೆದುಕೊಂಡಂಥ ನಿರ್ಧಾರದಿಂದ ಯಾರಿಗಾದರೂ ತೊಂದರೆ ಆಗಿದ್ದರೆ, ತಪ್ಪು ತಿಳುವಳಿಕೆ ಉಂಟಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಈ ದಿನ ಇರ್ತೀರಿ. ಹಾಗೆ ನಿಮ್ಮ ಕಾರ್ಯ ಸಾಧನೆಯ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಲ್ಲ, ಅಪಾಯ ಆಗಲ್ಲ. ಅಂಥ ಒಂದು ಜಾಣತನ, ಅಂಥ ಒಂದು ಸೂಕ್ಷ್ಮತೆ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಛಲ ಇದೆ ನಿಮಗೆ. ಹಾಗಾಗಿ ಹಠದ ಸ್ವಭಾವ ಇರುವಂಥ ನಿಮಗೆ ಈ ದಿನ ಬಹಳ ಬೇಗ ಗುರಿಯನ್ನು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಿರುತ್ತೆ, ಅದು ಯಶಸ್ವಿಯಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಒಂದು ವ್ಯವಹಾರಗಳಾಗಲಿ, ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಾಗಲಿ ಉತ್ತಮವಾದಂತಹ ಸ್ಥಾನಮಾನಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ನಿರೀಕ್ಷಿತ ರೀತಿಯಲ್ಲಿ ಕುಟುಂಬ ಸದಸ್ಯರ ಸಹಕಾರ ನಿಮಗೆ ಸಿಕ್ಕತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಕೂಡ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸಕ್ಸಸ್ಫುಲ್ ಆಗುವಂಥ ದಿನ. ಇನ್ನು ಬಹಳ ವಿಶೇಷವಾಗಿ ನೀವು ಲುಕ್ ಬಿಫೋರ್ ಯು ಲೀಪ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಯಾವುದೇ ಒಂದು ಬದಲಾವಣೆಗೆ ಇಷ್ಟಪಟ್ಟಿದ್ದರೆ, ಯಾವುದೇ ಒಂದು ಉನ್ನತ ಸ್ಥಿತಿಯನ್ನು ತಲುಪಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದರೆ ನೀವು ಆ ಒಂದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಕಾರ್ಯಕ್ಷೇತ್ರದಲ್ಲಿ ತುಂಬ ಅನುಕೂಲಕರವಾದಂಥ ವಾತಾವರಣ ಇದೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ಸಮಾಧಾನ ಅನ್ನುವಂಥದ್ದು ಇದೆ. ಏಕೆಂದರೆ ಬಹಳ ಬೇಗ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಮನಃಕಾರಕ. ನಿಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ಫಲಿತಾಂಶಗಳು ಸಿಕ್ಕುವಂಥದ್ದು. ಹಾಗೆ ಈ ದಿನದ ಕಷ್ಟಕರವಾದ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಇಷ್ಟದಿಂದ ಮಾಡ್ತೀರಿ, ಖುಷಿಪಟ್ಟು ಕೆಲಸ ಮಾಡ್ತೀರಿ. ಹಾಗಾಗಿ ಒತ್ತಡ ಅನಿಸಲ್ಲ. ಕೆಲಸದಿಂದ ಬರುವಂಥ ಫಲಿತಾಂಶಗಳು ಕೂಡ ನಿಮಗೆ ತುಂಬ ಆಪ್ಯಾಯಮಾನವಾಗಿರುತ್ತೆ. ಆದರೆ ಈ ದಿನ ಬಂಧುಗಳಿಂದ ಸ್ವಲ್ಪ ಟೀಕೆಗಳು ಹೆಚ್ಚಾಗುವಂಥದ್ದು ಇದೆ. ಏನೋ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ತೀರ್ಮಾನದ ಬಗ್ಗೆ ಕೆಲವರು ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದು ಇದೆ. ಆದರೆ ಅದಕ್ಕೆ ಈ ದಿನ ಸೊಪ್ಪು ಹಾಕಬೇಡಿ, ಅಂಥದ್ದನ್ನು ವಿಶೇಷವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ಇನ್ನು ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಯಾರಾದರೂ ಒಬ್ಬರು ನಿಮ್ಮ ಕೆಲಸದ ಬಗ್ಗೆ ಈ ತಪ್ಪನ್ನು ಹುಡುಕುವಂಥವ್ರು, ಅದರಲ್ಲಿ ಒಂದು ಕಪ್ಪು ಚುಕ್ಕೆ ಹೇಗಿರುತ್ತೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿನೇ ಅಂಥವರ ಮಧ್ಯದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ಈ ಗಟ್ಟಿ ಹಲ್ಲುಗಳ ಮಧ್ಯದಲ್ಲಿ ಮೃದುವಾದ ನಾಲಿಗೆ ಹೇಗಿರುತ್ತೋ ಅದೇ ರೀತಿಯಲ್ಲಿ ಅಂಥ ಒಂದು ಕಠೋರ ಸಮಾಜದಲ್ಲಿ ನಿಮ್ಮ ಮೃದು ಸ್ವಭಾವವನ್ನು ತೋರಿಸ್ಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಸ್ವಭಾವಕ್ಕೆ, ನಿಮ್ಮ ಮಾತಿಗೆ, ನಿಮ್ಮ ನಡತೆಗೆ ಈ ದಿನ ಹೆಚ್ಚಿನ ಜನ ತಲೆಬಾಗ್ತಾರೆ, ಒಳ್ಳೆಯ ಗೌರವವನ್ನು ಕೂಡ ಕೊಡ್ತಾರೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಆನಂದದ ಸಂದರ್ಭ ನಿಮಗೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಸಂಪೂರ್ಣವಾದಂಥ ತೃಪ್ತಿಯನ್ನು ಅನುಭವಿಸುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು, ಅರ್ಥಾತ್ ಮಿಶ್ರ ಫಲಗಳಿರುವಂಥ ದಿನ ಇದು. ಹಾಗಾಗಿ ಯಾವುದನ್ನು ಕೂಡ ಹೆಚ್ಚು ನಿರೀಕ್ಷೆಯಲ್ಲಿ ನೀವು ಇಟ್ಕೊಳ್ಬೇಡಿ. ಏಕೆಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಇದ್ದಾಗ
ಅದು ಆಗದೇ ಇದ್ದಾಗ ಮನಸ್ಸಿಗೆ ನಿರಾಸೆ ಆಗುತ್ತೆ. ಹಾಗಾಗಿ ಕಡಿಮೆ ನಿರೀಕ್ಷೆಗಳನ್ನು ಇಟ್ಕೊಳ್ಳಿ. ಆ ನಿರೀಕ್ಷೆಗೆ ತಕ್ಕಂತಹ ಒಂದು ಫಲ ಸಿಕ್ಕಿದಾಗ ನಿಮಗೆ ಸಮಾಧಾನ ಉಂಟಾಗುತ್ತೆ. ಇದು ಒಂದು ರೀತಿಯಲ್ಲಿ ಲಾಜಿಕ್ ಇರೋವಂಥ ಒಂದು ಸಂದರ್ಭ. ಹಾಗಾಗಿನೇ ಕೆಲವು ವಿಚಾರಗಳಲ್ಲಿ ತುಂಬ ತರ್ಕಬದ್ಧವಾಗಿ ಮಾತಾಡುವಂಥದ್ದು, ಹಾಗೆ ತಾರ್ಕಿಕವಾಗಿ ಆಲೋಚನೆ ಮಾಡುವಂಥ ವಿಚಾರಗಳು ಕೂಡ ಈ ದಿನ ಮನಸ್ಸಿಗೆ ಬರುತ್ತೆ. ಅಂಥ ಒಂದು ಸನ್ನಿವೇಶಗಳು ಕೂಡ ಈ ದಿನ ನಿಮಗೆ ಎದುರಾಗುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿರುವಂಥ ಅನಿಶ್ಚಿತ ವಾತಾವರಣ ಚಿಂತೆಗೆ ಕಾರಣವಾಗುವಂಥದ್ದು. ಯಾವುದನ್ನು ಕೂಡ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗಲ್ಲ, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಕೆಲವೊಂದು ಬದಲಾವಣೆಗಳು ಬೇಗ ಬೇಗ ಆಗೋದರಿಂದ ಈ ದಿನ ಮನಸ್ಸು ಕೂಡ ಅಷ್ಟೇ ಚಂಚಲಯುತವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ಒಂದು ವಿಚಾರಗಳಿರಲಿ, ನಂಬಿಕೆಗೆ ಮೋಸ ಹೋಗುವಂಥದ್ದು ಕೂಡ ಇದೆ. ನೀವು ಹೆಚ್ಚು ನಂಬದಷ್ಟು ಜನ ಮೋಸ ಮಾಡುವಂಥವರಿದ್ದಾರೆ. ಅಂತಹ ಹಿತಶತ್ರುಗಳ ಮಧ್ಯದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಕೈಗೊಂಡಂಥ ತೀರ್ಮಾನಗಳಿಗಾಗಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಆ ಫಲ ಕೈಗೆ ಸಿಕ್ಕಲ್ಲ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಸ್ವಲ್ಪ ನಿಧಾನಿಸಬೇಕು. ಹಾಗಾಗಿ ತಾಳ್ಮೆಯಿಂದ ಇರಿ, ಮುಂದೆ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳಿರುವಂಥ ದಿನ. ನೋಡಿ, ಏನೋ ಕೆಲಸ ಮಾಡ್ತೀರಿ, ಸುಲಭದಲ್ಲಿ ಈ ದಿನ ಫಲಿತಾಂಶಗಳು ಸಿಕ್ಕತ್ತೆ ಅನ್ನೋವಂಥ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಭಾರಿ ಆಘಾತ ಕಾದಿರುತ್ತೆ. ಕೆಲಸಗಳು ಆಗಲ್ಲ, ಅಡೆತಡೆಗಳು ಜಾಸ್ತಿ. ಇನ್ನು ನಿಮ್ಮ ಪ್ರಯಾಣ ಕೂಡ ನಿಮ್ಮ ಉದ್ದೇಶವನ್ನು ಈಡೇರಿಸಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಮಿಶ್ರ ಫಲಗಳಿರುತ್ತೆ. ಕೆಲವೊಮ್ಮೆ ಫಲಿತಾಂಶಗಳು ನಿಮಗೆ ವಿರುದ್ಧವಾಗೇ ಬರುವಂಥದ್ದು ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ನೀವು ಜಾಗ್ರತೆ ವಹಿಸಿದ್ರೂ ಕೂಡ ಕೆಲವೊಂದು ಅನುತ್ತೀರ್ಣವಾಗುವಂಥ ಸನ್ನಿವೇಶಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕಾಗತ್ತೆ. ನಿಮ್ಮ ಪ್ರಯತ್ನಗಳಿಗೆ ಅಷ್ಟೊಂದು ಸೂಕ್ತವಾದಂಥ ಪ್ರತಿಫಲ ಸಿಕ್ಕಲ್ಲ. ಇನ್ನು ಈ ದಿನದ ಆರೋಗ್ಯ ಕೂಡ ನಿಮಗೆ ಸಪೋರ್ಟಿವ್ ಆಗಿಲ್ಲ. ಒಂದು ಕಡೆ ದೇಹದ ಆಲಸ್ಯ ಉಂಟಾಗ್ತಾ ಇದ್ದರೆ, ಮತ್ತೊಂದು ಕಡೆ ಮಾನಸಿಕವಾಗಿ ಒತ್ತಡ ಇರುವಂಥ ಸಂದರ್ಭ ಇದೆ. ಇನ್ನು ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ, ಸ್ವಲ್ಪ ದುಬಾರಿಯಾಗೇ ಇರುವಂಥದ್ದು ನಿಮ್ಮ ಪ್ರಯಾಣ. ಹಾಗೆ ಈ ದಿನದ ಉತ್ತರಾರ್ಧ ಭಾಗ ಏನಿದೆ ಅದು ಸ್ವಲ್ಪ ಸುಗಮವಾದಂತೆ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಸಂಜೆಯ ವೇಳೆಗೆ ಕೆಲಸಗಳನ್ನು ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ನಿಮಗೆ ಮೂಡುವಂಥ ಸಂದರ್ಭ ಇದು. ಆದರೆ ಅದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ಹೊಗಳು ಭಟ್ಟರ ಮುಖಸ್ತುತಿಗೆ ಮರಳಾಗಬೇಡಿ. ನಿಮ್ಮ ಸ್ವಂತ ಬಲದ ಮೇಲೆ ಕೆಲಸಗಳನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಈ 7ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಅದರಲ್ಲೂ ಕುಟುಂಬದವರಿಂದ ನಿಮಗೆ ಹೆಚ್ಚಿನ ಬೆಂಬಲ ಸಿಕ್ಕುವಂಥ ಒಂದು ಸಂದರ್ಭ ಇದೆ. ಹಾಗಾಗಿನೇ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ಕಾರ್ಯಗತಗೊಳಿಸ್ತೀರಿ. ಹಾಗಾಗಿ ಒಂದು ಯೋಜನೆ ಇದ್ದರೆ, ಒಂದು ಆಲೋಚನೆ ಇದ್ದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಸಾಮರ್ಥ್ಯ ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದರಲ್ಲಿ ಈ ದಿನ ಎತ್ತಿದ ಕೈ ನೀವು. ಎಲ್ಲಿ ಯಾವ ಸಾಮಗ್ರಿ ಸಿಕ್ಕತ್ತೆ, ಯಾರಿಂದ ಯಾವ ಸಹಾಯವನ್ನು ಪಡ್ಕೊಳ್ಬೋದು, ಎಷ್ಟರ ಮಟ್ಟಿಗೆ ಅದು ಸಿಕ್ಕತ್ತೆ, ಯಾವಾಗ ಸಿಕ್ಕತ್ತೆ, ಈ ಲೆಕ್ಕಾಚಾರ, ಈ ಕ್ಯಾಲ್ಕುಲೇಷನ್ ಮಾತ್ರ ಈ ದಿನ ಸಕ್ಸಸ್ ಆಗುತ್ತೆ. ಎಲ್ಲೂ ಕೂಡ ನಿಮ್ಮ ಲೆಕ್ಕಾಚಾರದಲ್ಲಿ ತಪ್ಪಲ್ಲ. ನೀವು ಎಣಿಸಿದಂತೆ ಕಾರ್ಯಗಳಾಗತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈ ದಿನ ನೀವು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಸಾಧು ಸ್ವಭಾವ ಏನಿದೆ ಅದು ಕೆಲವರನ್ನು ಬೆರಗುಗೊಳಿಸುತ್ತೆ. ಕೆಲವರು ನಿಮ್ಮ ದೌರ್ಬಲ್ಯ ಅಂತ ಹೇಳಿ ಅಂದ್ಕೊಳ್ತಾರೆ. ಹಾಗಾಗಿ ಅಂಥ ಒಂದು ಪರಿಸ್ಥಿತಿ ಏನಾದರೂ ಬಂದರೆ ಅದನ್ನು ಸ್ವಲ್ಪ ದಿಟ್ಟತನದಿಂದ ಎದುರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರದ ವಿಸ್ತರಣೆಗೆ ಒಳ್ಳೆಯ ದಿನ.
ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ತುಂಬ ಅನುಕೂಲತೆಗಳು ಇರುತ್ತೆ. ಕಾರ್ಯ ಸಾಧನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಈ ದಿನ ಅತ್ಯುತ್ತಮವಾದಂಥ ಒಂದು ಅವಕಾಶ ಇದೆ. ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ಉಪಸ್ಥಿತಿ ಇರುವಂಥ ಒಂದು ಸಭೆ ಸಮಾರಂಭ, ಯಾವುದೋ ಒಂದು ಗ್ಯಾದರಿಂಗ್ ಇರ್ಬೋದು, ಅಲ್ಲಿ ನಿಮ್ಮ ಬಗ್ಗೆ ವಿಚಾರಗಳು ಚರ್ಚಿತವಾಗುತ್ತೆ. ನಿಮಗೆ ಒಳ್ಳೆಯ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು ಸಂತೋಷದ ಸಂದರ್ಭ ಅದು. ಹಾಗೆ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ವಿಶೇಷವಾದಂಥ ದಿನ. ಏಕೆಂದರೆ ಕೆಲವೊಂದು ವಿಚಾರಗಳು ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂಥದ್ದು. ಅಂಥ ವಿಚಾರಗಳನ್ನು ಈ ದಿನ ಕೈಗೆತ್ಕೊಳ್ತೀರಿ. ಅದರ ಬಗ್ಗೆ ಒಂದು ಸೀರಿಯಸ್ ಥಾಟ್ ಅನ್ನುವಂಥದ್ದು ಕೊಡುವಂಥದ್ದು. ಹಾಗೆ ಈ ನಿರ್ಧಾರಗಳು ಕೂಡ ನಿಮಗೆ ಮುಂದಿನ ಭವಿಷ್ಯವನ್ನು ಆಧರಿಸಿರುವಂಥದ್ದು. ಒಟ್ಟಾರೆ ಅತ್ಯುತ್ತಮವಾದಂಥ ಲಾಭದಾಯಕವಾದಂಥ ನಿರ್ಧಾರಗಳನ್ನು ಈ ದಿನ ಕೈಗೊಳ್ತೀರಿ. ಹಾಗೆ ಯಾವುದೇ ಒಂದು ವಿಚಾರವನ್ನು ಸರಿಯಾಗಿ ಗುರುತಿಸಿಕೊಂಡು ನಂತರದಲ್ಲಿ ನೀವು ಮುಂದುವರೆದ್ರೆ ಅದರಲ್ಲಿ ಯಶಸ್ಸು ಖಂಡಿತ ಈ ದಿನ ಸಿಕ್ಕತ್ತೆ. ಹಾಗಾಗಿ ವಿಚಾರಗಳ ಸಾಧಕ ಬಾಧಕಗಳನ್ನು ಮೊದಲೇ ಲೆಕ್ಕಾಚಾರ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಕಂಡುಬರುವಂಥದ್ದು ಕೂಡ ಇದೆ. ಏಕೆಂದರೆ 4 ಜನರ ಬೆಂಬಲ ನಿಮ್ಮ ಕೆಲಸಕ್ಕಿದೆ. ಹಾಗೆ ನಿಮ್ಮ ಕುಟುಂಬಸ್ಥರ, ಅದರಲ್ಲೂ ಹಿರಿಯ ತಂದೆ ತಾಯಿಗಳು ಯಾರಿದ್ದಾರೆ ಅವರಿಂದ ನಿಮಗೆ ವಿಶೇಷವಾದಂಥ ಮಾರ್ಗದರ್ಶನ ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಆಲೋಚನೆಯ ದಾರಿಯಲ್ಲಿ ಸ್ನೇಹಿತರ ಪ್ರಭಾವ ಧನಾತ್ಮಕವಾಗಿರುತ್ತೆ. ತುಂಬ ಪಾಸಿಟಿವ್ ಆಗಿ ನಿಮಗೆ ಸಪೋರ್ಟ್ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ. ಅವರ ಒಂದು ಪ್ರಗತಿ ಎಲ್ಲೋ ಒಂದು ಕಡೆ ನಿಮ್ಮ ಸಾಧನೆಗೆ ಮೆರುಗನ್ನು ಕೊಡುವಂಥದ್ದು. ಹಾಗಾಗಿ ಈ ದಿನ ಅವರ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ನೀವೇ ಅಭಿಮಾನದಿಂದ ಹೇಳಿಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ಇದು ಕೂಡ ಕೆಲವರಿಂದ ಗುರುತಿಸಲ್ಪಡುವಂಥದ್ದು ಆಗುತ್ತೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳನ್ನು ಕೆಲವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಅಂತಹ ಕೆಲಸಗಳಲ್ಲಿ ನಿಮ್ಮ ನಿಷ್ಠೆ ಪ್ರಾಮಾಣಿಕತೆಯನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಯಾರಿಗಾದರೂ ಮಾತು ಕೊಡುವಂಥ ಸಂದರ್ಭದಲ್ಲಿ, ಯಾರಿಗಾದರೂ ಪ್ರಾಮಿಸ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವಾಲೋಚನೆ ಮಾಡುವಂಥದ್ದು ಉತ್ತಮ. ಅಂದರೆ ಮಾತು ಕೊಡುವ ಮುಂಚೆ ಯೋಚನೆ ಮಾಡಿ ಮುಂದುವರಿಯಿರಿ. ಯಾವುದೇ ಒಂದು ಆತುರದ ನಿರ್ಧಾರಕ್ಕೆ ಈ ದಿನ ಬರಬೇಡಿ. ಏಕೆಂದರೆ ಈ ದಿನ ನಿಮಗೆ ಸ್ವಲ್ಪ ಟೆಂಪ್ಟೇಷನ್ ಇರುವಂಥದ್ದು. ಮನಸ್ಸು ಸ್ಥಿಮಿತದಲ್ಲಿರಲ್ಲ, ಹಿಡಿತದಲ್ಲಿರಲ್ಲ. ಹಾಗಾಗಿ ಆ ತತ್ಕಾಲಕ್ಕೆ ಯಾವುದು ಸರಿ ಅನಿಸುತ್ತೋ ಅಂಥದ್ದಕ್ಕೆ ನೀವು ನಿರ್ಧಾರಕ್ಕೆ ಒಪ್ಪಿಗೆಯನ್ನು ಕೊಟ್ಬಿಡ್ತೀರಿ. ಹಾಗಾಗಿ ಇದು ನಿಮಗೆ ಭಾರಿ ಹಿನ್ನಡೆಯನ್ನು ತರುತ್ತೆ ಮುಂದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಒಂದು ಪೂರ್ವಾಲೋಚನೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಸೂಕ್ತ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ, ಒಂದು ಮಾರಾಟ ಖರೀದಿ ಇತ್ಯಾದಿ ವಿಚಾರಗಳಲ್ಲಿ ಅಷ್ಟೊಂದು ಲಾಭ ಇಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ನೀವು ತಪ್ಪು ಅಭಿಪ್ರಾಯಗಳನ್ನು ಹೊಂದಿರುವಂಥದ್ದು, ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಕೆಲವೊಂದು ವ್ಯಕ್ತಿಯ ಮೇಲೆ ವಿನಾಕಾರಣ ಅನುಮಾನ ಪಡುವಂಥದ್ದು, ಹಾಗೆ ಕೆಲವರನ್ನು ಅತಿಯಾಗಿ ನಂಬುವಂಥದ್ದು, ಇಂಥ ಒಂದು ಎಕ್ಸ್ಟ್ರೀಮ್ ಎಂಡ್ಸ್ ಈ ದಿನ ಇರುತ್ತೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಈ ದಿನ ನಿಮಗೆ ಹತಾಶೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೇ ಒಂದು ಎಂಡ್ಸ್ಗೆ ಅಂದರೆ ಎಕ್ಸ್ಟ್ರಿಮಿಟಿಗೆ ಹೋಗಬೇಡಿ. ಸ್ವಲ್ಪ ಸರ್ವೇ ಸಾಧಾರಣವಾದಂತಹ ಒಂದು ಸಮಸ್ಥಿತಿಯನ್ನು ಕಾಯ್ದುಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗೆ ಕೆಲವೊಂದು ಕೆಲಸಗಳ ಗುರಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಇರುತ್ತೆ ಶ್ರದ್ಧೆಯಿಂದ. ಹಾಗೆ ನಿಮ್ಮ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ನೀವು ಮುಂದುವರಿಸಿದ್ರೆ ಬಹಳ ಬೇಗ ಫಲಿತಾಂಶಗಳು ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಈ ಗುರಿ ತಲುಪುವಂಥ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಗಣಪತಿಯನ್ನು ಧ್ಯಾನ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ. ಹಾಗಾಗಿನೇ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಪೂರ್ವಾಲೋಚನೆ ಇಲ್ಲದೆ
ನಿರ್ಧಾರಕ್ಕೆ ಬರಬೇಡಿ. ಹಣಕಾಸಿನ ವಿಚಾರದಲ್ಲಿ ಅದರಲ್ಲೂ ದೊಡ್ಡ ಬಂಡವಾಳ ಹಾಕಿ ಯಾವುದೇ ಒಂದು ಖರೀದಿ ಆಗಲಿ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ವಿಚಾರ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇಲ್ಲಿ ತಜ್ಞರ ಅಥವಾ ಅನುಭವಸ್ಥರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಏಕಾಏಕಿ ನೀವುದೇ ನಿರ್ಧಾರಕ್ಕೆ ಬರಬೇಡಿ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯ ಮಾರ್ಗದಲ್ಲಿ ಪಟ್ಟು ಹಿಡಿದು ಸಾಗುವಂಥ ಒಂದು ಸಾಧ್ಯತೆ ಇದೆ. ಅಂಥ ಒಂದು ಛಲ, ಹಠಗಾರಿಕೆ ಇದೆ. ಆದರೆ ನಿಮ್ಮ ಸ್ನೇಹಿತರು ಈ ದಿನ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ನೀವು ಆಯ್ಕೆ ಮಾಡಿಕೊಂಡಿರುವಂಥ ವಿಚಾರಗಳೇನಿದೆ ಅದು ಸರಿಯಾಗಿದೆ, ಅದಕ್ಕೆ ನೀವು ಸ್ಟಿಕ್ ಆನ್ ಆಗುವಂಥದ್ದು, ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಇನ್ನು ಈ ದಿನ ದೂರದಲ್ಲಿರುವಂಥ ಬಂಧು ಮಿತ್ರರಿಂದ ಶುಭ ಸಮಾಚಾರವನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಒಂದು ಕಡೆ ಸಂತೋಷ ಆದರೆ ಮತ್ತೊಂದು ಕಡೆ ಸ್ವಲ್ಪ ಒತ್ತಡದ ಸಂದರ್ಭಗಳಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪೈಪೋಟಿ ಇದೆ. ಅದರಲ್ಲೂ ಕುಟುಂಬದಲ್ಲೇ ಒಂದು ರೀತಿಯಲ್ಲಿ ಪೈಪೋಟಿ. ಇನ್ನು ನಿಮ್ಮ ತಾಯಿಯವರ ಆರೋಗ್ಯದಲ್ಲೂ ಕೂಡ ಗಮನಾರ್ಹವಾದಂಥ ಒಂದು ಇಳಿಕೆ ಇರುತ್ತೆ. ಹಾಗಾಗಿ ಈ ಕುಟುಂಬಸ್ಥರ ಅನಾರೋಗ್ಯ ಪರಿಸ್ಥಿತಿ ಈ ದಿನ ನಿಮ್ಮನ್ನು ಕಂಗಾಲಾಗಿಸ್ಬಿಡತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗಬೇಕಿದ್ರೂ ಕುಟುಂಬ ನಿಮಗೆ ಸ್ವಲ್ಪ ಅಡಚಣೆಯನ್ನು ಉಂಟು ಮಾಡುವಂಥದ್ದಾಗತ್ತೆ. ಹಾಗಾಗಿನೇ ಸಾಧನೆಗೆ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ, ಸಾಧಾರಣವಾಗಿರುವಂಥ ದಿನ. ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿ ತುಂಬ ಆಕರ್ಷಣೀಯವಾಗಿರುವಂಥದ್ದು. ಅದರಲ್ಲೂ ಕೆಲವೊಂದು ವಿದ್ಯಮಾನಗಳು ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಭೇಟಿ, ಅವರ ಜೊತೆ ಸಂವಹನ, ಒಂದು ಸಂಪರ್ಕ, ಕಮ್ಯುನಿಕೇಷನ್ ಈ ದಿನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ನಿಮ್ಮ ಹೊಸ ಯೋಜನೆಗಳೇನಿದೆ ಅದನ್ನು ತುಂಬ ಜಾಗ್ರತೆಯಿಂದ ಜಾರಿ ಮಾಡುವಂಥದ್ದು ಕೂಡ ಇದೆ. ಪ್ರಾಪರ್ ಕೇರ್ ತೆಗೆದುಕೊಳ್ಳುವಂಥದ್ದು. ಹಾಗೆ ಯಾವುದೇ ವಿಚಾರ ಆದರೂ ಕೂಡ ಅದರ ಉಪಯೋಗ ಏನು, ಅನಾನುಕೂಲಗಳೇನು, ಇದರ ಬಗ್ಗೆ ತುಂಬ ಲೆಕ್ಕಾಚಾರದಲ್ಲಿ ಇರ್ತೀರಿ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ನೆರವು ನಿಮಗೆ ಸಕಾಲಕ್ಕೆ ಒದಗಿ ಬರುತ್ತೆ. ಇದು ಕೂಡ ನಿಮಗೆ ಸಂತೋಷದ ಸಂದರ್ಭ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೈಗೊಳ್ತೀರಿ. ನಿಮ್ಮ ಸಹೋದ್ಯೋಗಿಗಳ ನೆರವಿದೆ, ಮೇಲಧಿಕಾರಿಗಳ ಬೆಂಬಲ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೂ ಅಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ದೂರದ ಪ್ರಯಾಣದ ಸಾಧ್ಯತೆ ಕೂಡ ಇದೆ. ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಸಾಮೂಹಿಕವಾದ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು ಅಥವಾ ಯಾವುದೋ ಒಂದು ಚರ್ಚೆಯಲ್ಲಿ ಭಾಗವಹಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾಗಿರುವಂಥ ದಿನ. ಹಾಗೆ ನಿಮ್ಮ ಸೌಜನ್ಯದ ವರ್ತನೆ ನಿಮ್ಮ ಸಂಗಾತಿಯನ್ನು ಬೆರಗುಗೊಳಿಸುತ್ತೆ ಈ ದಿನದಲ್ಲಿ. ಹಾಗಾಗಿ ನೀವು ಎಂದಿಗಿಂತಲೂ ಕೂಡ ಸೌಮ್ಯವಾಗಿರ್ತೀರಿ, ಎಂದಿಗಿಂತಲೂ ಕೂಡ ಮಾತು ತುಂಬ ಮೃದುವಾಗಿರುತ್ತೆ. ಹಾಗಾಗಿ ತುಂಬ ಆಕರ್ಷಣೀಯವಾದಂಥ ವ್ಯಕ್ತಿತ್ವ ಈ ದಿನ ನಿಮ್ಮಲ್ಲಿದೆ. ನಿಮ್ಮ ಮನೆ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ಮಾತಿನಲ್ಲಿನ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಮಾತಿನಿಂದ ಬೇಸರ ಉಂಟಾಗುತ್ತೆ, ನಂತರದಲ್ಲಿ ಪಶ್ಚಾತ್ತಾಪ ಪಡ್ತೀರಿ. ಹಾಗೆ ಈ ದಿನ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ನಡೆಯುವಂಥ ಒಂದು ಚರ್ಚೆ ಅದು ಒಂದು ಮಾತಿನ ಚಕಮಕಿಯ ರೂಪಕ್ಕೆ ತಿರುಗುವಂಥದ್ದು, ಆರ್ಗ್ಯುಮೆಂಟಾಗಿ ಪರಿವರ್ತನೆ ಆಗಿಬಿಡುತ್ತೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುವಂಥದ್ದು ಇದೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥದ್ದು. ಹಾಗಾಗಿ ಯಾರಿಗೆ ತಾಳ್ಮೆ ಇಲ್ಲ ಅಂಥವರು ಈ ದಿನ ಭಾರಿ ನಷ್ಟವನ್ನು ಅನುಭವಿಸ್ತೀರಿ. ಇನ್ನು ಈ ದಿನದ ಜವಾಬ್ದಾರಿಯುತ ಕೆಲಸ ಕಾರ್ಯಗಳಿಂದ ನಿಮಗೆ ಸಾಕಷ್ಟು ವಿಶ್ರಾಂತಿ ಇರಲ್ಲ. ಹಾಗಾಗಿನೇ ದೇಹಾಲಸ್ಯ ಉಂಟಾಗುತ್ತೆ. ಇನ್ನು ಬಹಳ ಬೇಗ ಈ ಅನಾರೋಗ್ಯ ಪರಿಸ್ಥಿತಿಯನ್ನು ತಲುಪುವಂಥದ್ದು ಇದೆ. ಅದು ದೇಹಕ್ಕೆ ಇಲ್ಲ ಅಂದರೂ ಕೂಡ ಮಾನಸಿಕವಾಗಿ ತುಂಬ ಒತ್ತಡದಿಂದ ಈ ದಿನ ಇರ್ತೀರಿ. ಹಾಗೆ ವಾಹನದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅಂದುಕೊಂಡಂಥ ಸಮಯಕ್ಕೆ ನೀವು ಆ ಸ್ಥಳವನ್ನು ತಲುಪಕ್ಕಾಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಕಿರಿಕಿರಿಯ ಜೊತೆಯಲ್ಲೇ ಕೆಲವರನ್ನು ನೀವು ಅತಿಯಾಗಿ ನಂಬುವಂಥದ್ದು, ಹಾಗೆ ಅವರಿಂದ ನಿರೀಕ್ಷೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ.
ಇವೆಲ್ಲವೂ ಕೂಡ ನಿಮಗೆ ಮಿಶ್ರ ಫಲವನ್ನು ತರುವಂಥ ಸಂದರ್ಭಗಳು. ಹಾಗೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ದೈವಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಇದೆ. ಎಲ್ಲ ಒಂದು ಕಡೆ ದೇವಾಲಯ ದರ್ಶನ ಮಾಡುವಂಥದ್ದು, ತೀರ್ಥಯಾತ್ರೆ ಅಥವಾ ಒಂದು ಕ್ಷೇತ್ರ ಭೇಟಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಅವಕಾಶ ಈ ದಿನ ಬರುತ್ತೆ. ಅಂಥ ಅವಕಾಶ ನಿಮಗೆ ಸಮಾಧಾನವನ್ನು ತರುತ್ತೆ. ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಪಾರ್ವತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.